तदुद्भवदया गृहीतशक्तितृतीयाय देहिनाम् अन्तर्ध्रुवायानुपलभ्य वर्त्मने भूयो नमः सद्विजनच्छते सताम् असम्भवाय अखिलसत्त्वमूर्तये पुंसां पुनः पारमहंस्याश्रमे व्यवस्थितानाम् अनुमृग्यदाशुषे स्वस्ति श्रीरस्तु मे शस्तम् निस्तुला निस्तुला अह वस्तुनो वस्तुनो चं समस्तव्यस्तयोगतः यस्य प्रचण्डतपसा श्रुतिगीतवृत्तः तुष्टो किलवशं वदतामवापः श्रीमद्वसन्नतपयोनिधिपूर्णचन्द्रः श्रीविष्णुतीर्थमुनिराड्मुदमातनोतु ಶ್ರೀಗುರುಭ್ಯೋ ನಮಃ. ಭಾಗವತ ಸಾರೋದ್ಧಾರದಲ್ಲಿ ಬ್ರಹ್ಮೋಪದೇಶ ಪ್ರಕರಣ ಆಗ್ತಾ ಇದೆ. ಆ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಈಗಾಗಲೇ ಒಂದು 2 ಶ್ಲೋಕ ಆಗಿದೆ. ಇವತ್ತು 3ನೇ ಶ್ಲೋಕ ನೋಡೋಣ. ಇದು ಕಾಣ್ತಾ ಇದೆ ಅನ್ಕೋತೀನಿ. 149ನೇ ಶ್ಲೋಕ. ಈ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಮೊದಲನೇ ಶ್ಲೋಕದಲ್ಲಿ ಪರಮಾತ್ಮನ ಜಗಜ್ಜನ್ಮಾದಿ ಕಾರಣತ್ವವನ್ನ ಹೇಳಿದರು. ಬ್ರಹ್ಮೋಪದೇಶ ಅಂದರೆ ಮೊದಲು ಬ್ರಹ್ಮನ ಬಗ್ಗೆ ಉಪದೇಶ. ಬ್ರಹ್ಮನ ಬಗ್ಗೆ ಉಪದೇಶ ಅಂದರೆ ಬ್ರಹ್ಮನಲ್ಲಿ ಯಾವ ಗುಣಗಳಿದೆ ಅಂತ ತಿಳ್ಕೊಳ್ಬೇಕು. ಬ್ರಹ್ಮ ಅಂದರೆ ಯಾರು ಅಂತ ಗೊತ್ತಾಗಬೇಕಲ್ವಾ? ಅದಕ್ಕೆ ಮೊದಲನೇ ಶ್ಲೋಕದಲ್ಲಿ ಜಗಜ್ಜನ್ಮಾದಿ ಕಾರಣತ್ವ ಎನ್ನುವ ಒಂದು ಧರ್ಮವನ್ನ ಹೇಳಿ ಅಂತಹ ಧರ್ಮವುಳ್ಳವನು ಬ್ರಹ್ಮ ಅಂತ ಹೇಳಿದರು. 2ನೇ ಶ್ಲೋಕದಲ್ಲಿ ಆ ಪರಮಾತ್ಮ ಅವನ ಜ್ಞಾನವನ್ನ, ಅವನ ಲಕ್ಷಣ ಏನು ಹೇಳಿದಿರಿ ಜಗಜ್ಜನ್ಮಾದಿ ಕಾರಣತ್ವ ಅಂತ, ಅದು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ? ಪರಸ್ಪರ ವಿರುದ್ಧವಾಗಿದೆ. ಜಗತ್ತಿನ ಸೃಷ್ಟಿಯನ್ನ ಮಾಡುವವನು ಅವನು ಜಗತ್ ಸಂಹಾರಕರ್ತ ಅಂತ ಹೇಳಿದರೆ ಇದು ಲೋಕದಲ್ಲಿ ಕಂಡೇ ಇಲ್ಲ. ಆದ್ದರಿಂದ ಆ ಲಕ್ಷಣ ಜ್ಞಾನ ಪರಮಾತ್ಮನದಲ್ಲಿರುವ ಅಸಾಧಾರಣ ಧರ್ಮ ಅಂತ ನೀವೇನು ಜಗಜ್ಜನ್ಮಾದಿ ಕಾರಣತ್ವ ಅಂತ ಹೇಳಿದ್ರಿ, ಅದನ್ನು ತಿಳ್ಕೊಳ್ಬೇಕಲ್ವಾ? ತಿಳ್ಕೊಂಡ್ರೆ ಬ್ರಹ್ಮನ ಬಗ್ಗೆ ತಿಳ್ಕೊಂಡಂಗೆ ಆಗತ್ತೆ. ಆದ್ದರಿಂದ ಅದು ತಿಳ್ಕೊಳ್ಳಿಕ್ಕೆ ಆಗೋದಿಲ್ವಲ್ಲ ಅಂತ ಪ್ರಶ್ನೆ ಬಂದರೆ, ಇಲ್ಲ, ಅವನಲ್ಲಿ ತಿಳ್ಕೊಳ್ಳಬಹುದು. ಜಗಜ್ಜನ್ಮಾದಿ ಕಾರಣತ್ವ ತಿಳ್ಕೊಳ್ಬಹುದು. ಯಾಕೆ? ಅವನು ಜಗತ್ ಕಾರಣನಾದಾಗಲೇ, ಜಗತ್ ಸೃಷ್ಟಿ ಮಾಡುತ್ತಿರುವಾಗಲೇ ಜಗತ್ ಸಂಹಾರಕ ಅಂತ ಆಗೋದಿಲ್ಲ. ಕಾಲಭೇದೇನ ಹೇಳಬಹುದು ಅಂತನೂ ಹೇಳಿದರು. ಅಲ್ಲ, ಅವನ ಲಕ್ಷಣನೇ ಅದು. ಏನಪ್ಪ? ವಿರುದ್ಧ ಸ್ವಭಾವವುಳ್ಳವನು ಅವನು. ಅಣದ್ ಬೃಹತ್ ಕೃಶಸ್ಥೂಲ ಅಂತ ಹೀಗೆ ಪರಸ್ಪರ ವಿರುದ್ಧವಾದ ಧರ್ಮಗಳು ನಿಮಗೆಲ್ಲೂ ಸಿಗ್ಲಿಕ್ಕೆ ಕಾಣೋದಿಲ್ಲ, ಅವನಲ್ಲಿದೆ. ಆದ್ದರಿಂದ ವಿರುದ್ಧ ಧರ್ಮಗಳಿದ್ರೂ ಅದು ಹಾಗೆ ತಿಳ್ಕೊಳ್ಬೇಕು. ಪರಮಾತ್ಮನ ಲಕ್ಷಣ ಅವನು ತಿಳ್ಕೊಳ್ಬೇಕು. ಹೇಗಂದ್ರೆ ಇಂತಹ ವಿರುದ್ಧ ಸ್ವಭಾವವುಳ್ಳವನು ಅಂತಾನೆ ತಿಳ್ಕೊಳ್ಬೇಕು ಅಂತ ಹೇಳಿದೆ. ಈಗ 149ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಜಗಜ್ಜನ್ಮಾದಿ ಕಾರಣತ್ವ ಅಂತ ಏನು ಲಕ್ಷಣವನ್ನು ಹೇಳಿದರೆ, ಆ ಜಗಜ್ಜನ್ಮಾದಿ ಕಾರಣತ್ವದ ಬಗ್ಗೆ ತಿಳ್ಕೊಳ್ಬೇಕು ನಿಜ. ಆದರೆ ಈ ಜಗಜ್ಜನ್ಮಾದಿ ಕಾರಣ ಬೇರೆ ಬೇರೆ ಅಂತ, ಸೃಷ್ಟಿ ಮಾಡುವವನು ಬೇರೆ,
ಈ ಜಗತ್ತಿನ ಸ್ಥಿತಿಯನ್ನು ನೋಡುವವನು ಒಬ್ಬ, ಪ್ರಳಯವನ್ನು ಮಾಡುವವನು ಒಬ್ಬ ಅಂತ ಹೀಗೆ ಜಗಜ್ಜನ್ಮಾದಿ ಕಾರಣನ ಬಗ್ಗೆ ಒಬ್ಬನೇ ಅಂತ ನೀವು ಹೇಳ್ತಾ ಇದ್ದೀರಾ. ಜಗಜ್ಜನ್ಮಾದಿ ಕಾರಣತ್ವ ಒಬ್ಬನಲ್ಲಿದೆ, ಅವನೇ ಬ್ರಹ್ಮ. ಆದರೆ ಒಬ್ಬನಲ್ಲಿ ಇಲ್ವೇ ಇಲ್ಲ, ಅದು ಬೇರೆ ಬೇರೆ ವ್ಯಕ್ತಿಗಳಲ್ಲಿದೆ ಅಂತ ಹೀಗೆ ಒಂದು ಸಂದೇಹ ಬರುತ್ತೆ. ಯಾವುದನ್ನು ನೋಡಿದಾಗ, ಪುರಾಣ ವೇದಗಳು ಇವುಗಳನ್ನೆಲ್ಲ ನೋಡಿದಾಗ ಹಾಗೆ ಜ್ಞಾನ ಬರ್ತಾ ಇದೆ, ಹಾಗೆ ಇದೆ ವಾಕ್ಯಗಳು. ಆದ್ದರಿಂದ ನೀವು ಹೆಂಗೆ ಜಗಜ್ಜನ್ಮಾದಿ ಕಾರಣತ್ವ ಬ್ರಹ್ಮನ ಲಕ್ಷಣ ಅಂತೀರಿ ಅಂತ ಒಂದು ಸಂದೇಹ. ಈ ಸಂದೇಹದ ಉತ್ತರ ಮುಂದಿನ ಶ್ಲೋಕದಲ್ಲಿ ಕೊಡ್ತಾರೆ. 150ನೇ ಶ್ಲೋಕದಲ್ಲಿ ಆ ಪ್ರಶ್ನೆಗೆ ಉತ್ತರ ಇದೆ. ಆದರೆ ಈ 149ನೇ ಶ್ಲೋಕದಲ್ಲಿ ಅದೇ ವಿಷಯನೇ. ಏನಂದರೆ, ಈ ಬ್ರಹ್ಮ ಅಂತ ಏನು ಹೇಳ್ತೀರಿ, ಜಗಜ್ಜನ್ಮಾದಿ ಕಾರಣ ಬ್ರಹ್ಮ ಅಂತಂತ ಇದ್ದೀರಿ. ಆದರೆ ಆ ಬ್ರಹ್ಮ ಇದಾನಲ್ಲ, ಅವನ್ನ ನೀವೇನೋ ವಿಷ್ಣು ಅಂತಂತೀರಿ. ಆದರೆ ನಾವು ಶಾಸ್ತ್ರವನ್ನು ನೋಡಿದರೆ, ಬೇರೆ ಬೇರೆ ದರ್ಶನಗಳನ್ನು ನೋಡಿದರೆ ಅವೇನು ಬೇರೆ ಬೇರೆ ಹೇಳ್ತಾರಪ್ಪ. ಒಬ್ಬರು ಕರ್ಮ ಅಂತಾರೆ, ಈ ಕರ್ಮದಿಂದಲೇ ಎಲ್ಲ ಆಗೋದು. ಸಾಂಖ್ಯರು ಅಂತಿದ್ದಾರೆ, ಅವರಲ್ಲಿ ಎರಡು ತರಹ, ನಿರೀಶ್ವರ ಸಾಂಖ್ಯರು, ಸೇಶ್ವರ ಸಾಂಖ್ಯರು ಅಂತ. ಅವರಂತೂ ಈ ಜಗತ್ತೆಲ್ಲ ಏನು ನಡ್ಕೊಂಡು ಹೋಗುತ್ತಲ್ಲ, ನಾವು ನೋಡ್ತಾ ಇದ್ದೀವಲ್ಲ, ಸೂರ್ಯ ಚಂದ್ರ ತಿರುಗೋದು ಮಾಡೋದು, ಸೃಷ್ಟಿ ಪ್ರಳಯ, ಅದಕ್ಕೆಲ್ಲ ಏನು ಬೇಕಾಗೇ ಇಲ್ಲ. ಬ್ರಹ್ಮ ಯಾಕೆ ಬೇಕು ಅದಕ್ಕೆ? ಜಗಜ್ಜನ್ಮಾದಿ ಕಾರಣತ್ವ ಅನ್ನೋದು ಯಾವುದೋ ಒಂದು ಪ್ರಕೃತಿಗೆ ಹೇಳ್ಬಿಡೋದು. ಅದರಿಂದಲೇ ಈ ಜಗಜ್ಜನ್ಮಾದಿ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಅದೆಲ್ಲ ಆಗುತ್ತೆ. ಹೀಗೆ ಒಬ್ರೊಬ್ರು ಒಂದೊಂದು ಥರ ಹೇಳ್ತಾರೆ. ಜಗಜ್ಜನ್ಮಾದಿ ಕಾರಣತ್ವ ಲಕ್ಷಣ ಸರಿ, ಆ ಲಕ್ಷಣ ಇರೋನ್ ಬ್ರಹ್ಮ ಅಂತ ನೀವು ಹೇಳಿದ್ರಿ ಮೊದಲನೇ ಶ್ಲೋಕದಲ್ಲಿ. ಅದು ತಿಳ್ಕೊಳ್ಳಿಕ್ಕಾಗಲ್ಲ ಅಂತ ಎರಡನೇ ಶ್ಲೋಕದಲ್ಲಿ ಹೇಳಿದ್ರಿ. ಆದರೆ ಜಗಜ್ಜನ್ಮಾದಿ ಕಾರಣತ್ವ ಯಾರಲ್ಲಿದೆ ಅಂತ ಪ್ರಶ್ನೆ ಈಗ. ಮುಂದಿನ ಶ್ಲೋಕದಲ್ಲಿ ಜಗಜ್ಜನ್ಮಾದಿ ಕಾರಣತ್ವ ಒಬ್ಬರಲ್ಲೇ ಇಲ್ಲ, ಅನೇಕ ಜನರಲ್ಲಿದೆ ಅಂತ ಹೀಗೆ ಪ್ರಶ್ನೆಗಳು. ಇದೆಲ್ಲ ಎಷ್ಟು ಕಷ್ಟವಾದ ಪ್ರಶ್ನೆಗಳು ಅಂದರೆ ನಮಗೆ ಅನಿಸುತ್ತೆ, ಏನಿದು ಹುಚ್ಚುಚ್ಚಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದಕ್ಕೇನು ಉತ್ತರ ಕೊಡೋದು ಅಂತ ಅನಿಸುತ್ತೆ. ಆದರೆ ನಮ್ಮ ಶಾಸ್ತ್ರವನ್ನು ನೋಡಿದರೆ, ಬ್ರಹ್ಮಸೂತ್ರಗಳು ನೋಡಿದರೆ ಎಷ್ಟು ಅದ್ರ ಮೇಲೆ ಚರ್ಚೆ ಮಾಡಿದ್ದಾರೆ. ಅನೇಕ ಗ್ರಂಥಗಳು ಬಂದು ಹೋಗ್ಬಿಟ್ಟಿದೆ. ಅಂದರೆ ಈ ಏನು ಅವಿರೋಧಾಧ್ಯಾಯ ಅಂತ ಇದೆ, 2ನೇ ಅಧ್ಯಾಯ, ಅಲ್ಲಿ 2ನೇ ಪಾದದಲ್ಲಿ, ಬ್ರಹ್ಮಸೂತ್ರದ 2ನೇ ಅಧ್ಯಾಯ 2ನೇ ಪಾದದಲ್ಲಿ ಅನೇಕ ಮತಗಳ ನಿರಾಕರಣೆ ಇದೆ. ವೇದವ್ಯಾಸ ದೇವರು ಎಲ್ಲ ಮತಗಳನ್ನು ನಿರಾಕರಣೆ ಮಾಡಿದ್ದಾರೆ. ಸಾಂಖ್ಯರು, ವೈಶೇಷಿಕರು, ಷಡ್ದರ್ಶನ ಅಂತಿದೆ, 6 ಪ್ರಧಾನ ದರ್ಶನ. 6 ಪ್ರಧಾನ ದರ್ಶನದಲ್ಲಿ ಅವಾಂತರ ದರ್ಶನಗಳೆಲ್ಲ ಇದೆ. ಶೇಶ್ವರ ಸಾಂಖ್ಯರು, ನಿರೀಶ್ವರ ಸಾಂಖ್ಯರು, ವೈಶೇಷಿಕರು, ನೈಯಾಯಿಕರು, ಬೌದ್ಧರು, ಕೆಲವರು ವೇದವನ್ನು ಪ್ರಮಾಣ ಅಂತ ಹೇಳುವವರು. ಸಾಂಖ್ಯರು ಮೀಮಾಂಸಕರಿದಾರಲ್ಲ, ಮೀಮಾಂಸಕರು ಏನಪ್ಪ ಅಂದರೆ ಅವರು ವೇದ ಪ್ರಮಾಣ ಅಂತ ಒಪ್ತಾರೆ, ಆದರೆ ಪರಮಾತ್ಮನನ್ನೇ, ಈಶ್ವರನನ್ನೇ ಒಪ್ಪೋದಿಲ್ಲ. ಹೀಗೆ ಅದರಿಂದ ಎಲ್ಲ ತರಹದ ಮತಗಳನ್ನು ಕೂಡ ವಿಮರ್ಶೆ ಮಾಡಿ ಅದರ ಖಂಡನೆಯನ್ನು ವೇದವ್ಯಾಸ ದೇವರು ಬ್ರಹ್ಮಸೂತ್ರದಲ್ಲಿ ಮಾಡಿದ್ದಾರೆ. ಅದರಿಂದ ಈ ಮತಗಳೇನೆಲ್ಲ ಸುಮ್ಮನೆ ಕನ್ಕಾಕ್ಟೆಡ್ಡು, ನಾವು ಸುಮ್ಮನೆ ಏನೋ ಹಿಂಗೆ ಊಹೆ ಮಾಡಿಕೊಂಡು ಉತ್ತರ ಕೊಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಯಾರುವೆ. ಏಕೆ, ಇದಕ್ಕೆಲ್ಲ ಮತಾಚಾರ್ಯರಿದ್ದಾರೆ. ಒಂದೊಂದು ದರ್ಶನ ಏನಿದೆ, ಆ ದರ್ಶನಕ್ಕೆ ಮೂಲಭೂತವಾಗಿ ಒಬ್ಬರು ಮತಾಚಾರ್ಯರು ಅಂತ ಇದ್ದಾರೆ. ಆ ಮತಾಚಾರ್ಯರಿಂದಲೇ ಪ್ರಾರಂಭ ಆಯಿತು ಅಂತನೂ ಅಲ್ಲ. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಏನಪ್ಪ ಅಂದರೆ ಈ ಬೇರೆ ಬೇರೆ ದರ್ಶನಗಳು ಮತಗಳು ಅಂತ ಏನಿದೆ, ಅನಾದಿ ಕಾಲದಿಂದ ಇದೆ ಅಂತಾರೆ ಆಚಾರ್ಯರು. ಅನಾದಿ ಕಾಲತಃ ಪ್ರವಾಹತಃ. ಏನೋ ಆಚಾರ್ಯರು ಈಗ ಬಂದರು, ಮಧ್ವಮತ ಈಗ ಸ್ಥಾಪನೆ ಆಯಿತು 11ನೇ ಶತಮಾನದಲ್ಲಿ 12ನೇ ಶತಮಾನದಲ್ಲಿ ಅಂತಲ್ಲ, ಅಥವಾ ಇನ್ಯಾರೋ ರಾಮಾನುಜಾಚಾರ್ಯರು ಬಂದ ಮೇಲೇನೆ ವಿಶಿಷ್ಟಾದ್ವೈತ ಮತ ಬಂತು ಅಂತಲ್ಲ. ಎಲ್ಲ ಮತಗಳು ಕೂಡ ಅನಾದಿ ಕಾಲದಿಂದ ಇದೆ. ಆ ಕಾಲದಲ್ಲಿ ಆ ಮತಾಚಾರ್ಯರು ಬಂದು ಅದನ್ನು ಪುನಃಸ್ಥಾಪನೆ ಮಾಡ್ತಾರೆ. ಮತ್ತೆ ಬೇರೆ ಮತಾಚಾರ್ಯರು
ಅಂದರೆ ಅದನ್ನು ನಿರಾಕರಣೆ ಮಾಡುವವರು ಬರ್ತಾರೆ. ಈಗ ಶಂಕರಾಚಾರ್ಯರು, ಮೀಮಾಂಸಕರು, ಕುಮಾರಿಲ ಭಟ್ಟ, ಆ, ಪ್ರಾಭಾಕರರು ಅಂತ ಹೀಗೆ ಮೀಮಾಂಸಕರು ಬಂದರು. ಅವರೇನು ಮಾಡಿದ್ರು? ಬೌದ್ಧ ಮತವನ್ನು ನಿರಾಕರಣೆ ಮಾಡಿದ್ರು. ಬಹಳ ಹರಡ್ಬಿಟ್ಟಿತ್ತು, ಬೌದ್ಧ ಮತವನ್ನು ನಿರಾಕರಣೆ ಮಾಡಿದರು. ಹೀಗೆ ಆ ಕಾಲದಲ್ಲಿ ಉನ್ನಾಹ ಆದಾಗ ಆ ಮತಾಚಾರ್ಯರು ಬಂದು ಆ ಮತವನ್ನು ಸ್ಥಾಪನೆ ಮಾಡ್ತಾರೆ, ಬೇರೆ ಮತವನ್ನು ಖಂಡನೆ ಮಾಡ್ತಾರೆ. ಅದರಿಂದ ಇಲ್ಲಿ ಏನು ಪ್ರಶ್ನೆಗಳು, ಅದಕ್ಕೆ ಉತ್ತರಗಳೆಲ್ಲ ಬಂದಿದೆ, ಅದು ಇಲ್ವೇ ಇಲ್ಲ ಅಂತನಾಗಲಿ, ಅಥವಾ ಆ ಮತಾಚಾರ್ಯರು ಬಂದಾಗಿರಿಂದ ಇದೆ ಅಂತಾಗಲಿ ಹಾಗೆ ತಿಳ್ಕೊಳ್ಬೇಡಿ. ಎಲ್ಲ ಅನಾದಿ ಕಾಲದಿಂದ ಇದೆ. ಆ ಕಾಲ ಬಂದಾಗ, ಅದಕ್ಕೆ ಉನ್ನಾಹ ಇದ್ದಾಗ ಅದರ ನಿರಾಕರಣೆ, ಸ್ವಮತ ಸ್ಥಾಪನೆ ಅದು ಆಗ್ತಾ ಬರ್ತಾ ಇದೆ. ಪ್ರಕೃತ ಏನು ಅಂತ ಕೇಳಿದರೆ, ಈ ಜಗತ್ಕಾರಣ ಅಂತ ಏನಿದೆ, ಆ ಜಗತ್ಕಾರಣನಾದವನು ಒಬ್ಬನೇ ಅಂತ ಹೇಳಲಿಕ್ಕಾಗೋದಿಲ್ಲ ಅಂತ ಪ್ರಶ್ನೆ. ಅದು ಈ 149ನೇ ಶ್ಲೋಕ. ಈ ಶ್ಲೋಕ ಶುರುವಾಗೋಕ್ಕಿಂತ ಮುಂಚೆ ವಿಷ್ಣು ತೀರ್ಥರು ಪೀಠಿಕೆ ಕೊಡ್ತಾ ಇದ್ದಾರೆ. ಆ ಪೀಠಿಕೆ ನೋಡೋಣ. ನನು ಜಗತ್ಕಾರಣಂ ಏಕಮೇವ ಪ್ರತಿಪತ್ತವ್ಯಂ ಇತ್ಯಭಿಹಿತಂ ತತ್ರ ಚನ ಅಸ್ಮಾಕಂ ಮನಃ ಸ್ಥೈರ್ಯಂ ಅವಲಂಬತೆ. ನೀವೇನು ಹೇಳಿದ್ರಿ ಮೊದಲನೇ ಇದರಲ್ಲಿ? ಜಗತ್ಕಾರಣ ಅದು ಬ್ರಹ್ಮನ ಅಸಾಧಾರಣ ಧರ್ಮ ಅಂತಂದ್ರಿ. ಆದರೆ ಈ ಜಗತ್ಕಾರಣತ್ವ ಒಬ್ಬನಿಗೆ, ವಿಷ್ಣು ಒಬ್ಬನಿಗೆ ಇದೆ ಅಂತ ಒಪ್ಕೊಳ್ಳಿಕ್ಕೆ ನಾವು ರೆಡಿ ಇಲ್ಲ. ಯಾಕಪ್ಪ? ಯಾಕೆ ಅಂತ ಹೇಳ್ತೀವಿ ಕೇಳಿ ಅಂತ ಹೇಳ್ತಾರೆ. ಯತಃ ಕೇಚಿತ್ ಜಗತ್ಕಾರಣಂ ಬ್ರಹ್ಮ ಇತಿ ವದಂತಿ ವೇದಾಂತಿ ವ್ಯಪದೇಶಾಹ. ವೇದಾಂತಿಗಳು ಅಂತ ಯಾರು ವೇದಕ್ಕೆ ಪ್ರಾಮಾಣ್ಯವನ್ನ, ಉಪನಿಷತ್ತುಗಳಿಗೆ ಪ್ರಾಮಾಣ್ಯವನ್ನು ಕೊಟ್ಟು ಹೇಳ್ತಾರೋ ಅವ್ರ ಮತದ ಪ್ರಕಾರ ಜಗತ್ಕಾರಣ ಬ್ರಹ್ಮ. ನೀವು ವೇದಾಂತಿಗಳು ಅಂದರೆ ಕೇವಲ ಮಾಧ್ವರು ಅಂತಲ್ಲರಿ. ವೇದಾಂತಿಗಳು ಅಂದರೆ ವೇದಕ್ಕೆ ಪ್ರಾಮಾಣ್ಯವನ್ನು ಒಪ್ಪಿ, ಉಪನಿಷತ್ತುಗಳು ಅದಕ್ಕೆ ಪ್ರಾಮಾಣ್ಯವನ್ನು ಒಪ್ಪಿ, ಬ್ರಹ್ಮಸೂತ್ರಕ್ಕೆ ಪ್ರಾಮಾಣ್ಯ ಒಪ್ಪುವವರು ಪ್ರಧಾನವಾಗಿ 3 ಜನ. ಪ್ರಧಾನವಾಗಿ, ಇನ್ನು ಅವಾಂತರವಾಗಿ ಬೇಕಾದಷ್ಟು ಜನ ಇದ್ದಾರೆ. ವಿಶಿಷ್ಟಾದ್ವೈತ, ಅದ್ವೈತ ಮತ್ತು ದ್ವೈತ. ಇವರು ಬ್ರಹ್ಮ ಬ್ರಹ್ಮ ಅಂತ ಕರೀತಾರೆ ಜಗತ್ಕಾರಣವನ್ನು. ನೋಡಿ ಎಷ್ಟು ಸೊಗಸಾಗಿದೆ ಅಂದರೆ, ಆ ಬ್ರಹ್ಮ ಯಾರು ಅಂತ ವಿಚಾರ ಮಾಡೋದು ಬೇರೆ. ಆದರೆ ಈ ಜಗತ್ಕಾರಣ ಅಂತೂ ಬ್ರಹ್ಮ. ಯಾಕೆ? ಬ್ರಹ್ಮಸೂತ್ರದಲ್ಲೇ ಸ್ಪಷ್ಟವಾಗಿದೆ. ಅಥವಾ ಬ್ರಹ್ಮ ಜಿಜ್ಞಾಸ, ಆಮೇಲೆ ಜನ್ಮಾದ್ಯಸ್ಯ ಯತಃ ಅಂತ ಬ್ರಹ್ಮನನ್ನ ಕುರಿತು ಅನೇಕ ವಿಷಯಗಳ ಪ್ರಸ್ತುತವಾಗಿದೆ. ಎಲ್ಲಿ? ಬ್ರಹ್ಮಸೂತ್ರದಲ್ಲಿ. ಆದ್ದರಿಂದ ಒಟ್ಟು 3 ಜನ ಪ್ರಧಾನವಾಗಿ ಈ ಜಗತ್ಕಾರಣ ಬ್ರಹ್ಮ. ಬ್ರಹ್ಮ ಯಾರಪ್ಪ ಅಂತ ಅದ್ವೈತಿಗಳನ್ನು ಕೇಳಿದ್ರೆ ಅದು ಬೇರೆ, ನಿರ್ಗುಣ ಬ್ರಹ್ಮ. ದ್ವೈತಿಗಳು ಸಗುಣ ಬ್ರಹ್ಮ. ಸಗುಣ ಬ್ರಹ್ಮ ಅಂದರೆ ತುಂಬ ಗುಣವುಳ್ಳ ಬ್ರಹ್ಮ ಅಂತ. ಸಗುಣ ಬ್ರಹ್ಮ ಅಂದರೆ ಮತ್ತೆ ಬೇರೆ ಅರ್ಥ ಬರುತ್ತೆ. ಅದ್ವೈತಿಗಳಲ್ಲಿ ಸಗುಣ ಬ್ರಹ್ಮ ಅಂತ ಒಬ್ಬ ಇದ್ದಾನೆ, ಅವರಲ್ಲ. ಇನ್ನು ಇನ್ನೊಂದು ಮತ ಇದೆ ಶೈವರದು. ಆ ಶೈವರದು ಪಾಶುಪತ, ಅದು ಬೇರೆ ಮತ. ಆ ಇನ್ನೊಂದು ಶೈವರು ಏನು ಮಾಡ್ತಾರೆ ಅಂದರೆ, ವೇದಗಳನ್ನೆಲ್ಲ ಒಪ್ಪಿ ಬ್ರಹ್ಮ ಅಂದರೆ ಈಕ್ವಲ್ ಟು ಶಿವ ಅಂತ ಸಾಧನೆ ಮಾಡ್ತಾರೆ ಅವರು. ಬ್ರಹ್ಮಸೂತ್ರದಲ್ಲಿ ಎಲ್ಲ ಸೂತ್ರಗಳನ್ನು ಕೂಡ ಶಿವಪರವಾಗಿ ವ್ಯಾಖ್ಯಾನ ಮಾಡ್ತಾರೆ ಅವರು. ಶಿವಾರ್ಕಮಣಿ ದೀಪಿಕಾ ಅಂತ ಮೊದಲಾದ ಗ್ರಂಥಗಳೆಲ್ಲ ಇದೆ. ಇರಲಿ, ಒಟ್ಟೇನಾಯಿತು? ಜಗತ್ಕಾರಣ ಬ್ರಹ್ಮ ಅಂತ ವೇದಾಂತಿಗಳು ಹೇಳ್ತಾರೆ. ಪುನಃ ಕೇಚಿತ್ ನಾದಮೇವ ಬ್ರಹ್ಮ. ಇನ್ನು ಕೆಲವರು ಹೇಳ್ತಾರೆ, ನೋಡ್ರಿ, ಜಗತ್ಕಾರಣ ಅಂತಂದ್ರೆ ಅದು ನಾದ. ನಾದ ಅಂದರೆ ಓಂಕಾರ. ನಾದಮೇವ ಬ್ರಹ್ಮ ಅಲ್ಲ, ಜಗತ್ಕಾರಣಮೇವ ನಾದ. ಜಗತ್ಕಾರಣ ಯಾರಪ್ಪ? ಬ್ರಹ್ಮ. ಬ್ರಹ್ಮ ಅಲ್ಲ, ನಾದ ಅಂತವು. ನಾದ ಅಂದರೆ ಓಂಕಾರ ಅಂತ. ಅದಕ್ಕೆ ವಿಷ್ಣು ತೀರ್ಥರು ಭಾಗವತದಲ್ಲೇ ಬಂದಿರುವ ಶ್ಲೋಕ, ಆ ಶ್ಲೋಕ ಏನು? 12 ಸ್ಕಂದದಲ್ಲಿದೆ. ಸಮಾಹಿತಾತ್ಮನೋ ಬ್ರಹ್ಮನ್ ಬ್ರಹ್ಮಣ ಪರಮೇಷ್ಟಿನಃ ಹೃದಯಾಕಾಶಾದಭೂತ್ನಾದೋ ವೃತ್ತಿರೋಧ ಅದ್ವಿಭಾವ್ಯತೆ ಯದುಪಾಸನೆಯ ಬ್ರಹ್ಮನ್ ಯೋಗಿನೋ ಮಲಮಾತ್ಮನಃ ದ್ರವ್ಯಕ್ರಿಯಾಕಾರಕಾಖ್ಯಂ ಧೂತ್ವಾ ಯಾಂತ್ಯ ಪುನರ್ಭವಂ ಅಂತ. ಇದು ಭಾಗವತದಲ್ಲಿ ಬಂದಿರುವ 12 ಸ್ಕಂದದ ಶ್ಲೋಕ.
ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ, ಚತುರ್ಮುಖ ಬ್ರಹ್ಮದೇವರು ಹಿಂದೆ ಧ್ಯಾನ ಮಾಡ್ತಾ ಇದ್ರು. ಪರಮೇಷ್ಠಿ ಅಂತಂದ್ರೆ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮದೇವರು ಸಮಾಹಿತಾತ್ಮಾನಃ ಧ್ಯಾನದಲ್ಲಿ ಇದ್ರು, ಧ್ಯಾನ ಮಾಡ್ತಾ ಇದ್ರು. ಅವರ ಹೃದಯಾಕಾಶಾತ್ ಅಂತಿದೆ ನೋಡಿ. ಅವರ ಹೃದಯಾಕಾಶದಿಂದ ಒಂದು ನಾದ ಅಂದ್ರೆ ಒಂದು ಧ್ವನಿ ಹೊರಡ್ತು. ಆ ಧ್ವನಿ ಹೊರಟಾಗ ಆ ಧ್ವನಿಯನ್ನ ಯೋಗಿಗಳೆಲ್ಲ ಕೇಳಿಸ್ಕೊಂಡ್ರು. ಯದುಪಾಸನೆಯ ಬ್ರಹ್ಮನ್ ಯೋಗಿನಃ ಆತ್ಮಾನಃ ಮಲಂ ಧೂತ್ವ, ಏನ ಶಬ್ದ ಬಂತಲ್ಲ ಆ ಶಬ್ದವನ್ನ ಎಲ್ಲ ಯೋಗಿಗಳು, ಎಂತಹ ಯೋಗಿಗಳು, ಇಂದ್ರಿಯ ವ್ಯಾಪಾರವನ್ನ ನಿರೋಧ ಮಾಡಿ, ಅಂದರೆ ಅದನ್ನೆಲ್ಲ ಗೆದ್ದು, ಪ್ರತ್ಯಾಹಾರ ಅಂತ ಕರೀತಾರೆ. ಪತಂಜಲಿಯ ಯೋಗಸೂತ್ರ ನೋಡಿದರೆ ಆ ಇಂದ್ರಿಯಗಳನ್ನು ಒಳಮುಖವನ್ನಾಗಿ ಮಾಡಿಕೊಳ್ಳೋದು, ಅದಕ್ಕೆ ಪ್ರತ್ಯಾಹಾರ. ಅದನ್ನೆಲ್ಲ ಮಾಡಿ ಯೋಗಿಗಳು ತಮ್ಮ ಪ್ರಾಣವನ್ನ, ಉಸಿರಾಟವನ್ನು ಕೂಡ ನಿರೋಧ ಮಾಡಿ ಪ್ರಾಣಾಯಾಮದಿಂದ ಆ ಧ್ವನಿಯನ್ನ ಕಂಡುಕೊಂಡ್ರು. ಅವರು ಕಂಡುಕೊಂಡ್ರು ಅಂದ್ರೇನು, ಒಂಥರ ವೇದ ಥರ. ಹೇಗೆ ಋಷಿಗಳು ವೇದವನ್ನು ತಿಳ್ಕೊಳ್ತಾರಲ್ಲ, ಕಂಡುಕೊಂಡ್ರು ಅಂತ, ದ್ರಷ್ಟಾರರು ಅಂತ ಕರಿತೀವಿ. ಅದೇ ಥರ ಈ ಯೋಗಿಗಳು ತಮ್ಮ ಇಂದ್ರಿಯಗಳನ್ನೆಲ್ಲ ಹಿಡಿದುಕೊಂಡು ತಮ್ಮ ಧ್ಯಾನದಿಂದ ಬ್ರಹ್ಮದೇವರು ಧ್ಯಾನ ಮಾಡ್ತಾ ಇದ್ದಾಗ ಹೊರಹೊಮ್ಮಿದ ಒಂದು ಧ್ವನಿ, ಆ ಧ್ವನಿಯನ್ನ ಕಂಡುಕೊಂಡ್ರು. ಏನಂತ ಕಂಡುಕೊಂಡ್ರು ಅದನ್ನ? ಆ ಧ್ವನಿಯ ಉಪಾಸನೆಯಿಂದ ಆತ್ಮ ಮಲ ಅಂದ್ರೇನು? ಮನಸ್ಸಿನಲ್ಲಿರುವ ಮಲ, ಕೊಳಕು. ಅಂದರೆ ಮನಸ್ಸಿನಲ್ಲಿ ಏನು ಅಶುದ್ಧತೆ ಅಂತಿದೆ, ಆ ಅಶುದ್ಧತೆಯನ್ನು ತೊಳೆದುಕೊಂಡು ಅಪುನರ್ಭವಂ, ಅಪುನರ್ಭವ ಅಂದರೆ ಮೋಕ್ಷ, ಮತ್ತೆ ಹುಟ್ಟಿಲ್ಲದೆ ಇರುವಂತಹ ಒಂದು ಸ್ಥಿತಿ, ಸ್ಥಳ, ಅದ್ಯಾವುದು? ಮೋಕ್ಷ. ಮೋಕ್ಷವನ್ನು ಪಡೆದರು ಅಂತ ಇದೇನು ಹೇಳ್ತಾ ಇದೆ? ಭಾಗವತದಲ್ಲೇ ಬಂದಿರುವ ಶ್ಲೋಕ ಅಂತ ಕೇಳಿದರೆ ಅದು ಈ ಜಗತ್ಕಾರಣ. ಯಾಕೆಂದರೆ ಇಲ್ಲಿ ಏನಿದೆ? ದ್ರವ್ಯ ದೇಹ ಕ್ರಿಯಾ ಕಾರಕಾಖ್ಯಂ ಧೂತ್ವಾ. ಈ ನಾದ ಎನ್ನುವುದು, ನಾದ ಎನ್ನುವ ಉಪಾಸನೆಯಿಂದ ಅದನ್ನು ಸರಿಯಾಗಿ ತಿಳಿದುಕೊಂಡರೆ ಮೋಕ್ಷ ಆಗತ್ತೆ ಅಂತಿದೆ. ಈ ಶ್ಲೋಕದಲ್ಲೇ ಬಂದಿದೆ ಅಪುನರ್ಭವಂ ಅಂತ. ಆದ್ದರಿಂದ ಏನು ನಮಗೆ ಇದು ಬರ್ತಾ ಇದೆ, ಏನು ಜ್ಞಾನ ಬರ್ತಾ ಇದೆ ಅಂತ ಕೇಳಿದ್ರೆ, ಈ ಜಗತ್ಕಾರಣ ಎನ್ನುವುದು ಸಕಲ ಪುರುಷಾರ್ಥಕ್ಕೂ ಆ ಜಗತ್ಕಾರಣವನ್ನು ತಿಳಿದುಕೊಂಡ್ರೆ, ಯಾವುದದು? ನಾದ. ಆ ನಾದದ ಉಪಾಸನೆಯಿಂದನೇ ಯೋಗಿಗಳೆಲ್ಲ ಮೋಕ್ಷಕ್ಕೆ ಹೋಗಿದ್ದು. ಆದ್ದರಿಂದ ಆ ಓಂಕಾರ ಅಂತ ಏನಿದೆ, ಆ ಓಂಕಾರನೇ ಜಗತ್ಕಾರಣ ಅಂತ ಗೊತ್ತಾಗ್ತಾ ಇದೆ ಅಂತ ಒಬ್ರು. ಮತ್ತೆ ವಿಷ್ಣು ತೀರ್ಥರು ಹೇಳ್ತಾರೆ, ಏಕೆ ಪುನಃ ಮೀಮಾಂಸಕಾಭಿಮತಾಃ ಧರ್ಮಂ. ಮೀಮಾಂಸಕರು ಅಂತಿದ್ದಾರೆ, ಅವಾಗಲೇ ಹೇಳಿದ್ನಲ್ವ ನಾನು, ಮೀಮಾಂಸಕರು. ಅವರು ಏನು ಮಾಡ್ತಾರಪ್ಪ ಅಂತಂದರೆ, ಅವರಿಗೆ ಈ ವೇದ ಅಂತಿದೆಯಲ್ಲ, ಅವರೆಲ್ಲ ವೇದ ಪ್ರಾಮಾಣ್ಯವನ್ನು ಒಪ್ಪುವವರು ಮೀಮಾಂಸಕರು. ಆ ವೇದದಲ್ಲಿ ಬಂದಿರುವ ಅನೇಕ ಕಾರ್ಯಕಲಾಪಗಳು, ಕ್ರಿಯೆಗಳು ಅಂತ ಏನಿದೆ, ಆ ಕ್ರಿಯೆಗಳನ್ನು ಮಾಡೋಣದ್ರಿಂದ ಅವರಿಗೆ ಒಂದು ಅಭ್ಯುದಯ, ಅವರು ಈ ಪದವನ್ನು ಬಳಸ್ತಾರೆ, ಅಭ್ಯುದಯ. ಅಭ್ಯುದಯ ಅಂದರೆ ಏಳಿಗೆ. ತಾವು ಏನು ಸ್ಥಿತಿಯಲ್ಲಿದ್ದಾರೋ ಈಗ ಮನುಷ್ಯರಾಗಿ, ಆ ವೇದದಲ್ಲಿ ಬಂದಿರುವ ಅನೇಕ ಯಜ್ಞಗಳು, ಯಾಗಗಳು, ಅದನ್ನೆಲ್ಲ ಮಾಡ್ತಾ ಇದ್ರೆ, ಅನುಷ್ಠಾನ ಮಾಡ್ತಾ ಇದ್ರೆ ಅವರಿಗೆ, ಆ ಜೀವನಿಗೆ ಒಂದು ಅಭ್ಯುದಯ. ಅದು ಸ್ವರ್ಗ ಆಗ್ಬೋದು, ಅಥವಾ ಎಲ್ಲ ಇಂದ್ರಿಯಗಳ ಮೇಲೆ ಹತೋಟಿ ಇರಬಹುದು, ಹೀಗೆ ಅಭ್ಯುದಯ. ಕೊನೆಗೆ ನಿಶ್ರೇಯಸ್ ಅಂದ್ರೆ ಮೋಕ್ಷ. ಅದು ಹೆಂಗಾಗತ್ತಪ್ಪ? ಅದು ದೇವರು ಗೀವರು ಅದೆಲ್ಲ ಇಲ್ಲ, ಧರ್ಮ ಅಂದ್ರೆ ಪುಣ್ಯ. ಮೀಮಾಂಸಕರು ಈ ವೇದದಲ್ಲಿ ಬಂದಿರುವ ಯಜ್ಞಯಾಗಾದಿಗಳನ್ನು ಮಾಡಿದರೆ ಏನು ಪುಣ್ಯ ಬರುತ್ತೆ,
ಆ ಪುಣ್ಯದಿಂದಲೇ ಕರ್ಮ, ಆ ಕರ್ಮದಿಂದಲೇ ನಮ್ಮ ಎಲ್ಲ, ನಮಗೇನು ಅಭ್ಯುದಯ ಆಗಬೇಕು, ಏಳಿಗೆ ಆಗಬೇಕು, ಮೋಕ್ಷ ಸಿಗಬೇಕು, ಎಲ್ಲ ಅದರಿಂದಲೇ ಆಗತ್ತೆ. ದೇವರೇ ಬೇಕಾಗಿಲ್ಲ ಅಂತವ್ರು ವೇದವನ್ನು ಒಪ್ಪಿ ಅದನ್ನೇ ನಿರೀಶ್ವರ ಮೀಮಾಂಸಕರು ಅಂತ ನಾನು ಹೇಳಿದೆ ಯಾವಾಗ. ಇನ್ನು ಸೇಶ್ವರ ಮೀಮಾಂಸಕರು ಅಂತಿದ್ದಾರೆ. ಅವ್ರೇನು ಮಾಡ್ತಾರೆ ಅಂತಂದ್ರೆ, ದೇವ್ರು ಬೇಕ್ರಿ, ದೇವ್ರು ಬೇಡ ಅಂತ ನಾವೇನು ಹೇಳೋದಿಲ್ಲ, ಆದರೆ ಅವನು ಪ್ರಧಾನ ಅಲ್ಲ, ಅವನು ಗೌಣ. ಗೌಣ ಅಂದರೆ ಅಪ್ರಧಾನ, ಕರ್ಮನೇ ಪ್ರಧಾನ. ಇನ್ನ ಆ, ದೇವರು ಸಹಕಾರಿ ಕಾರಣ. ಈಗ ನೋಡ್ರಿ, ಈಗ ನಾನೊಂದು ಬೀಜವನ್ನು ಬಿತ್ತೀನಿ. ಮಾವಿನ ಮರಕ್ಕೆ, ತೆಂಗಿನ ಮರಕ್ಕೆ ಬೀಜವನ್ನು ಹಾಕಿದಾಗ ಮಾವಿನ ಮರಕ್ಕೆ, ತೆಂಗಿನ ಮರಕ್ಕೆ ಪ್ರಧಾನ ಕಾರಣ ಯಾವುದು? ಬೀಜನೇ. ಬೀಜ ಇಲ್ಲದೆ ಎಲ್ಲಾರು ಮಾವಿನ ಮರ ಬರುತ್ತಾ? ಮಾವಿನ ಬೀಜ ಹಾಕದೆ ಹೋದ್ರೆ. ಆದರೆ ಮಳೆ ಬೇಕಲ್ವಾ, ನೀರಿಲ್ದೇನೆ ಅದು ಬರುತ್ತಾ? ನೀರು ಸಹಕಾರಿ ಕಾರಣ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಪ್ರಧಾನ ಕಾರಣ, ಸಹಕಾರಿ ಕಾರಣಗಳು ಅಂತ. ಅದರಂತೆ ಈ ಈಶ್ವರ ಅವನ ಅಪ್ರಯೋಜಕ, ಅವನು ಸುಮ್ಮನೆ ನೀರು ಹಾಕದಂಗೆ. ವಸ್ತುತಃ ಇರೋದು ಕರ್ಮನೇ, ಕರ್ಮದಿಂದಲೇ ಎಲ್ಲ ಆಗೋದು ಅಂತ ಈ ಮೀಮಾಂಸಕರು. ಇನ್ನು ಸಾಂಖ್ಯರು ಅಂತಿದ್ದಾರೆ, ಅದನ್ನು ಬರೀತಾರೆ ವಿಷ್ಣು ತೀರ್ಥರು. ಪುನಃ ಏಕೆ ಪುರುಷಂ ಸದಸತೋಹೋ ಪರಂ ಪುಂ ಸರ್ವೋತ್ತಮತ್ವ ಅಭಿಮಾನಿನಃ. ಅವ್ರ ಪ್ರಕಾರ ಸದಸತಃ ಪರಂ, ಈ ಜಗತ್ತಿನಲ್ಲಿ ಸತ್ತು ಮತ್ತು ಅಸತ್ತು ಅಂತಿದೆಯಲ್ವಾ, ಆ ಸತ್ತು ಮತ್ತು ಅಸತ್ತು ಅಂತ ಏನಿದೆ ಪದಾರ್ಥಗಳು, ಅದಕ್ಕಿಂತ ಪರಂ, ವಿಲಕ್ಷಣ, ಅದಕ್ಕಿಂತ ಬೇರೆ ಯಾದ ಒಬ್ಬ ಪುರುಷ, ಅವನೇ ಸರ್ವೋತ್ತಮ, ಅವನೇ ಬ್ರಹ್ಮ, ಅವನೇ ಜಗತ್ಕಾರಣ ಅಂತ ಸಾಂಖ್ಯರು. ಅಲ್ಲಿ ಪುರುಷ ಅಂತಂದ್ರೆ ನಮ್ಮ ತರಹ ಇದೇ, ನಮಗೆ ತೊಂದರೆ ಇಲ್ಲ ರೀ, ನಾವು ಹಿಂಗೆ ಅಲ್ವಾ ಹೇಳೋದು ಅಂತಲ್ಲ. ಅವರು ಪುರುಷ ಶಬ್ದಕ್ಕೇನೆ ಬೇರೆ ಅರ್ಥ ಮಾಡ್ತಾರವರು. ಪುರುಷ ಅಂದರೆ ನಮ್ಮ ತರಹ ಅನಂತ ಗುಣ ಪರಿಪೂರ್ಣ ಹಾಗೆ ಹೇಳೋದಿಲ್ಲ. ಅದೊಂದು ಅಹಂ ಎನ್ನುವ ಒಂದು ಜ್ಞಾನ, ಒಂದು ಸ್ವಲ್ಪ ಅದ್ವೈತದ ಛಾಯೆ ಅದರಲ್ಲಿ. ಇವ್ರು ಏನಪ್ಪ ಇಷ್ಟು ಹೇಳೋದಿಲ್ಲ ಅಂದರೆ, ಅದ್ವೈತ ಮತದಲ್ಲಿ ಬ್ರಹ್ಮ ಬಿಟ್ಟು ಎಲ್ಲವೂ ಮಿಥ್ಯಾ ಅಂತ ಹೇಳ್ತಾರೆ. ಆ ಥರ ಹೇಳೋದಿಲ್ಲ ಇವರು. ಆ ಬ್ರಹ್ಮ ಯಾರು? ಅವನು ನಿರ್ಗುಣ ಬ್ರಹ್ಮ, ಅವನು ಏನೂ ಇಲ್ಲ ಅವನು. ಅದರಂತೆ ಈ ಸಾಂಖ್ಯರು ಮಿಥ್ಯಾ ಅಂತ ಹೇಳೋದಿಲ್ಲ ಅಷ್ಟೇ, ಅದಕ್ಕಿಂತ ವಿಲಕ್ಷಣ ಅಹಂ ಎನ್ನುವ ಒಂದು ಜ್ಞಾನ. ಇನ್ನ ಪಾಂಚರಾತ್ರಿಕಾಹ, ಪಾಂಚರಾತ್ರಿಕಾಹ ಅಂದರೆ ಪಂಚರಾತ್ರ ಮೊದಲಾದ ಆಗಮಗಳು, ವೇದಗಳಿಗೆ ಮುಖ್ಯತ್ವವನ್ನು, ಪ್ರಾಧಾನ್ಯವನ್ನು ಹೇಳಿ ಬದುಕುವವರು, ಒಪ್ಪುವವರು, ಅಂಗೀಕರಿಸುವವರು ಕೆಲವರು. ಅದೇ ಮೀಮಾಂಸಕರು, ನೈಯಾಯಿಕರು, ಅವರೆಲ್ಲ ವೇದ ಪ್ರಾಮಾಣ್ಯವನ್ನು ಒಪ್ಪುವವರು. ವೇದಾಂತಿಗಳಂತೂ ಸರಿನೇ ಸರಿ. ಇನ್ನು ಆಗಮಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ಹೇಳುವವರು, ಅವರು ಮತಾಚಾರ್ಯರು ಬೇರೆ. ಪಾಂಚರಾತ್ರಿಕಾಹ ನೋಡಿ, ಪಂಚರಾತ್ರ ಎನ್ನುವ ಆಗಮ ಮಜಾ ಏನು ಅಂದರೆ, ಈ ಪಂಚರಾತ್ರ ಆಗಮ ನಮಗೆ ಪರಮ ಪ್ರಮಾಣ. ಆಚಾರ್ಯರು ಅನೇಕ ಅವರ ಗ್ರಂಥಗಳಲ್ಲಿ ಪಾಂಚರಾತ್ರಾಗಮವನ್ನು ಕೋಟ್ ಮಾಡ್ತಾರೆ, ರೆಫರೆನ್ಸ್ ಕೊಡ್ತಾರೆ. ಅದರಿಂದ ಈ ಪಂಚರಾತ್ರಾಗಮ ನಮಗೆ ಪರಮ ಪ್ರಮಾಣ, ಸ್ವಯಂ ದೇವರೇ ಹೇಳಿದ್ದು. ಆದ್ದರಿಂದ ನಮ್ಮ ಜಿತಂತೆ ಸ್ತೋತ್ರ, ಜಿತಂತೆ ಪುಂಡರೀಕಾಕ್ಷ ಪೂರ್ಣಷಾಡ್ಗುಣ್ಯ ವಿಗ್ರಹ ನಾವು ಹೇಳ್ತೀವಲ್ಲ, ಅದು ಈ ಪಂಚರಾತ್ರಾಗಮಂತೆ ಅದು. ಅದರಿಂದ ಇದು ನಮಗೆ ಪರಮ ಪ್ರಮಾಣ. ಆದರೆ ಅಪಾರ್ಥ ಮಾಡ್ಕೊಳ್ಳೋದಿಕ್ಕೆ ಯಾವ ಪ್ರಮಾಣ ಕೊಟ್ರೇನೋ, ಇಡೀ ವೇದವನ್ನೇ ಕೊಟ್ರೇನೆ ಸ್ವಯಂ ಅಪೌರುಷೇಯ, ಅದನ್ನೇ ಅಪಾರ್ಥ ಮಾಡ್ಕೊಂಡಿರ್ಬೇಕಾದ್ರೆ ಈ ಪಂಚರಾತ್ರ ಆಗಮ ಯಾವ ಮೂಲೆ? ಮತ್ತಲ್ಲಿ ಕೆಲವರು ಏನು ಅರ್ಥ ಮಾಡ್ಕೊಂಡಿದ್ದಾರೆ, ನವಬಿಹಿ ಶಕ್ತಿಬಿಹಿ ಯುತಂ, ಅದು ಜಗತ್ಕಾರಣ. 9 ಶಕ್ತಿಗಳನ್ನು ಒಪ್ತಾರವರು. ಆ 9 ಶಕ್ತಿಗಳನ್ನು ಒಪ್ಪಿ ಈ ಶಕ್ತಿಗಳು ಇದೇ ಜಗತ್ಕಾರಣ ಅಂತ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರುವಂತಹ ಕೆಲವರು ಹೀಗೆ ಹೇಳ್ತಾರೆ. ಪುನಃ ಕೇಚಿತ್ ಯೋಗಿನಃ ಮಹಾಪುರುಷಮಿತಿ. ಇನ್ನ ಕೆಲವರು ಯೋಗಿಗಳು ಪೌರಾಣಿಕರು. ಪೌರಾಣಿಕರು
ಅಂತಂದರೆ ಈಗ ಹೇಗೆ ಆಗಮ ಪ್ರಾಮಾಣ್ಯನ ಹೇಳಿದ್ನಲ್ಲ, ಅದೇ ರೀತಿ ಕೆಲವರು ಆ, ಪುರಾಣಿಕರು ಪುರಾಣದಲ್ಲಿ ಬಂದಿರುವುದೇ ಬಹಳ ಶ್ರೇಷ್ಠ ಅಂತ ಒಪ್ಪುವವರು ಅವರೇನು ಮಾಡ್ತಾರೆ ಅಂತ ಕೇಳಿದರೆ, ಮಹಾಪುರುಷ ಅಂತ ಒಬ್ಬ ಇದ್ದಾನ್ರಿ ಪುರಾಣದಲ್ಲಿ ಹೇಳೋದು, ಅವನು ಬ್ರಹ್ಮ, ಅವನು ಜಗತ್ಕಾರಣ. ಆ ಮಹಾಪುರುಷನ ಬಗ್ಗೆ ಇನ್ನು ಮುಂದೆ ಹೇಳ್ತಾರೆ ವಿಷ್ಣು ತೀರ್ಥರು. ಇಷ್ಟು ಪೂರ್ವಪಕ್ಷ. ಅಂದರೆ ಆ ವಿಷ್ಣು ತೀರ್ಥರು ಈ ಶ್ಲೋಕವನ್ನು ಇಡಬೇಕಾದ್ರೆ ಈ ಶ್ಲೋಕದಲ್ಲಿ ಇಷ್ಟು ಪ್ರಶ್ನೆಗಳಿಗೆಲ್ಲ ಉತ್ತರ ಬರಬೇಕು. ಆ ಶ್ಲೋಕ ನೇರವಾಗಿ ನೋಡಿದ್ರೆ ಅಷ್ಟೊಂದು ಪ್ರಶ್ನೆಗಳಿಗೆ ಉತ್ತರ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಅದರ ವಿವರಣೆಯನ್ನು ಮಾಡಿದ್ದಾರೆ ವಿಷ್ಣು ತೀರ್ಥರು. ಹೀಗೆ ಒಬ್ಬರೊಬ್ಬರು ಒಂದೊಂದು ಹೇಳ್ತಾರೆ. ಅದರ ಮೇಲೆ ಪ್ರಶ್ನೆ ಇತ್ಯತಃ, ಇಷ್ಟೆಲ್ಲ ಬೇರೆ ಬೇರೆ ವಿಧವಾಗಿ ಜಗತ್ಕಾರಣ ಬೇರೆ ಬೇರೆ ಅಂತ ವೇದದಲ್ಲಿ, ಪುರಾಣದಲ್ಲಿ, ಭಾಗವತದಲ್ಲೇ ವಿಷ್ಣು ತೀರ್ಥರ ಒಂದು ಆ, ವ್ಯಾಖ್ಯಾನ ಕೌಶಲ ಹೇಗಪ್ಪ ಅಂದರೆ, ಅವರು ಈ ಎಲ್ಲ ಬಂತಲ್ವ ಈಗ ಮೀಮಾಂಸಕರು ಅವರು ಇವರು ನೈಯಾಯಿಕರು ಅಂತೆಲ್ಲ, ಅದೆಲ್ಲ ಬೇರೆ ಬೇರೆ ಗ್ರಂಥಗಳಲ್ಲಿ ಎಲ್ಲ ಸಿಗತ್ತೆ. ನಾ ಹೇಳ್ದಂಗೆ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸ ದೇವರು ಖಂಡನೆ ಮಾಡಿದ್ದಾರೆ, ಅವ್ರವ್ರದೇ ಗ್ರಂಥ ಎಲ್ಲ ಇದೆ. ಹಾಗಲ್ಲ, ಇವ್ರದ್ದು ಏನೇ ಒಂದು ಹೇಳಿದ್ರು ಕೂಡ ಭಾಗವತದಲ್ಲೇ ಹುಡುಕ್ ತೋರಿಸ್ತಾರೆ. ಆ ನಾದ ಹೇಳಿದ್ನಲ್ಲ, ಆ ನಾದ ಅನ್ನೋದು ಭಾಗವತದಲ್ಲೇ ಇರುವ ಶ್ಲೋಕ. ಈ ಮಹಾಪುರುಷ ಅಂತ ಬಂತಲ್ವಾ ಮುಂದೆ ಬರುತ್ತೆ, ಅದು ಭಾಗವತದಲ್ಲೇ ಇರುವ ಶ್ಲೋಕ. ಬೇರೆ ಬೇರೆ ಮತಾಚಾರ್ಯರು ಅಥವಾ ಬೇರೆ ಬೇರೆಯವರು ಜಗತ್ಕಾರಣ ಬ್ರಹ್ಮ ಅಲ್ಲ, ಧರ್ಮ, ಕರ್ಮ ಅಂತ ಹೀಗೇನೇನು ಪೂರ್ವಪಕ್ಷಗಳೆಲ್ಲ ಬರುತ್ತೆ, ಅದು ಭಾಗವತದ ಶ್ಲೋಕದಿಂದಲೇ ಎತ್ತಿ ತೋರಿಸ್ತಾರವರು. ಇದು ಒಂದೇ ಕಡೆ ಅಂತಲ್ಲ, ವಿಷ್ಣು ತೀರ್ಥರು ಎಲ್ಲೆಲ್ಲಿ ಏನೇನು ಚರ್ಚೆ ಮಾಡ್ತಾರೆ ಅಥವಾ ಅದಕ್ಕೊಂದು ಪ್ರಮಾಣ ಅಂತ ಕೊಡ್ತಾರೆ ಅವರ ವ್ಯಾಖ್ಯಾನಕ್ಕೆ, ಮತ್ತೆಲ್ಲ ಭಾಗವತದಲ್ಲೇ ಶ್ಲೋಕವನ್ನು ಕೊಡ್ತಾರೆ ಅವರು. ಅಂದರೆ ಎಷ್ಟು ಭಾಗವತವನ್ನು ಓದಿರ್ಬೇಕು ಅವರು ಎಷ್ಟು ಅದನ್ನು ನಾವು ನೀರು ಊಟ ಮಾಡ್ತೀವಲ್ಲ ದಿನ, ಹಂಗೆ ಅವರು ಭಾಗವತ 24 ಗಂಟೆ ಚಿಂತನೆ ಮಾಡ್ತಾ ಇದ್ರು. ಅದಕ್ಕೆ ಇಷ್ಟೆಲ್ಲ ಅವ್ರಿಗೆ ಎಲ್ಲಿಂದ ಎಲ್ಲೆಲ್ಲರೂ ಓಡೋಗ್ತಾರೆ ಅವರು. ಒಂದು ಪ್ರಮೇಯ ಅಂತ ಇಟ್ಕೊಂಡು ಅದಕ್ಕೊಂದು ಸ್ಟ್ರಕ್ಚರ್ ಅಂತ ಕೊಟ್ಟು ಸಾರೋದ್ಧಾರದಲ್ಲಿ ಈ ಧರ್ಮ, ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಿದರೆ ಮೋಕ್ಷ ಅಂತ ಒಂದು ತಂದು ಆ ಒಂದು ಸ್ಟ್ರಕ್ಚರಲ್ಲಿ ಅವರು ಏನು ಪ್ರಮೇಯವನ್ನು ನಿರೂಪಣೆ ಮಾಡಬೇಕು, ಆ ನಿರೂಪಣೆಗೆ ಸುಮ್ಮನೆ ಅವರು ನನಗೆ ಹೀಗೆ ಅನಿಸತ್ತೆ, ನಾ ಇಷ್ಟೆಲ್ಲ ಭಾಗವತ ಓದಾದ್ಮೇಲೆ ಹಿಂಗೆ ಅನಿಸತ್ತೆ ಅಂತ ಹೇಳ್ಬೋದಾಗಿತ್ತು. ಹಾಗೆ ಹೇಳ್ದೇನೆ ಒಂದೊಂದು ಮಾತಿಗೂ ಕೂಡ ಭಾಗವತದಿಂದಲೇ ಎತ್ತು ತೋರಿಸ್ತಾರೆ. ಇದು ಅವರ ವೈಶಿಷ್ಟ್ಯ. ಸರಿ, ಆದ್ರಿಂದ ಏನಾಯಿತು, ಏಕಮೇವ ವಸ್ತು, ಒಂದೇ ವಸ್ತು ಜಗತ್ಕಾರಣ ಬ್ರಹ್ಮ ಅಂತಂದ್ರಿ, ಇದು ಮತ್ತೆ ಬೇರೆ ಬೇರೆ ಇದೆಯಲ್ವಾ, ಓಂಕಾರ ಅಂತಾರೆ, ಕರ್ಮ ಅಂತಾರೆ, ಪರಮಪುರುಷ ಅಂತಾರೆ, ಮೀಮಾಂಸಕರು ಧರ್ಮ ಅಂತಾರೆ, ಸಾಂಖ್ಯರು ಇನ್ನೇನೋ ಹೇಳ್ತಾರೆ, ಹೆಂಗೆ ತಿಳ್ಕೊಳ್ಳೋದು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಏನಪ್ಪ ಅಂತ ಒಂದೇ ಲೈನ್ ಉತ್ತರ ಏನೋ, ಇತ್ಯತಃ ಇಷ್ಟು ಪ್ರಶ್ನೆ ಬಂದರೆ ಏಕಮೇವ ವಸ್ತು ತೈಸ್ತೈಹಿ ತಥಾ ತಥಾ ಭಾಷ್ಯತೆ ನ ವಸ್ತುನಿ ಭೇದ. ಒಂದೇ ಅದು ವಸ್ತು. ಉತ್ತರ ಏನಪ್ಪ ಅಂದರೆ ತುಂಬ ಸುಲಭ, ಒಂದೇ ವಸ್ತು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅಷ್ಟೇ ಅವರು ಅಂತ ಉತ್ತರ. ಒಬ್ಬ ಚೈತ್ರ ಅಂತಿದ್ದಾನೆ, ಅವನು ಅವನು ಅಧ್ಯಾಪಕ, ಪಾಠವನ್ನು ಹೇಳ್ತಾನೆ ವಿದ್ಯಾಪೀಠದಲ್ಲಿ, ಅವನು ಅಡುಗೆನೂ ಮಾಡ್ತಾನೆ ಮನೆಯಲ್ಲಿ, ಅವನು ಪಾಚಕನೂ ಹೌದು ಪಾಠಕನೂ ಹೌದು. ಒಬ್ಬರು ಚೈತ್ರನನ್ನ ಪಾಠಕ ಅಂತ ಗುರುತಿಸ್ತಾರೆ ವಿದ್ಯಾರ್ಥಿಗಳು, ಇನ್ನೊಬ್ಬರು ಚೈತ್ರನನ್ನ ಪಾಚಕ ಅಂತ ಗುರುತಿಸ್ತಾರೆ. ಹಂಗಂತ ಆ ಚೈತ್ರ ಬೇರೆನಾ? ಚೈತ್ರ ಒಬ್ಬನೇ, ಅವನಲ್ಲಿರುವ ಬೇರೆ ಬೇರೆ ಧರ್ಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಗುರುತಿಸ್ತಾ ಇದ್ದಾರೆ. ಆದ್ರಿಂದ ಪಾಚಕನಾದ ಚೈತ್ರ ಬೇರೆ, ಪಾಠಕನಾದ ಚೈತ್ರ ಬೇರೆ ಅಂತ ಅಲ್ಲ, ಒಬ್ಬನೇ ಅವನು. ಆ ಒಬ್ಬನೇ ಅವನು ಅನ್ನೋದು ಹೇಳೋದು ಈ ಶ್ಲೋಕ. ಹಂಗಾರೆ ನಮ್ಗೇನು ಸಂದೇಹ ಬಂದ್ಬಿಡುತ್ತೆ, ಹಂಗಾರೆ ನಿರೀಶ್ವರ ಸಾಂಖ್ಯರು, ಶೇಶ್ವರ ಸಾಂಖ್ಯರು, ಅವರು ಇವರು ಎಲ್ಲ ಏನು ಹೇಳ್ತಾ ಇದ್ದಾರೆ, ಎಲ್ಲ ದೇವರು ಒಬ್ಬನೇನೆ ಅಂತ ನಮಗೆ ಭ್ರಮೆ ಬರುತ್ತೆ. ಆ ಭ್ರಮೆ ಇದರಿಂದ ನಿವೃತ್ತಿ ಆಗೋದಿಲ್ಲ.
ಅದಕ್ಕೆ ಮತ್ತೆ ಬ್ರಹ್ಮಸೂತ್ರ ಹಿಡ್ಕೊಂಡು ವೇದವ್ಯಾಸ ದೇವರನ್ನು ಹಿಡ್ಕೊಂಡು ಶರಣು ಹೋಗಿ ಆ ಬ್ರಹ್ಮಸೂತ್ರಗಳು ಅದ್ರ ಪ್ರಕಾರ ಆಚಾರ್ಯರು ಬರೆದಿರುವ ಅನುವ್ಯಾಖ್ಯಾನ ಬ್ರಹ್ಮಸೂತ್ರ ಭಾಷ್ಯ ಅದನ್ನೆಲ್ಲ ಓದಬೇಕು. ಅಂದರೆ ಇಲ್ಲಿ ಯಾವ ಸಂದೇಹವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ ಅಂದರೆ ಭಾಗವತದಲ್ಲೇ ಬಂದಿರುವ ಅಥವಾ ವೇದದಲ್ಲಿ ಆಪಾತತಃ ಕಾಣುವ ವಾಕ್ಯಗಳು. ಈಗ ಅಲ್ಲಿ ನಾನು ಓದುದ್ನಲ್ಲ, ಇದು ಯಾವುದು ಜಗತ್ಕಾರಣ ಅಂತ ಇದು ನಾದ ಅಂತ ಹೇಳೋದಿಕ್ಕೆ ಶ್ಲೋಕ ಇತ್ತು, ಆಮೇಲೆ ಕರ್ಮ ಅಂತ ಹೇಳೋದಿಕ್ಕೆ ಶ್ಲೋಕ ಇದೆ. ಇದೆಲ್ಲ ಭಾಗವತದಲ್ಲೇ ಇದೆ. ಮತ್ತೆ ಅದನ್ನೆಲ್ಲ ಏನು ಮಾಡಬೇಕು, ಅದನ್ನೆಲ್ಲ ಹೀಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅದನ್ನು ಹೇಳುವ ಶ್ಲೋಕ ಇದು. ಪ್ರಸಿದ್ಧವಾದ ಆ ಮತಾಚಾರ್ಯರು ಹೇಳಿರುವ ಆ, ಬ್ರಹ್ಮ ಅವನು ಒಬ್ಬನೇ ಅಂತಲ್ಲ. ವೈಯಾಕರಣರು ಸ್ಫೋಟ ಅಂತ ಒಂದು ಒಪ್ತಾರೆ. ಶಬ್ದ ಓಂಕಾರ ಅಲ್ಲ, ಓಂಕಾರ ಎಷ್ಟೋ ವಾಸಿ, ಅದು ಓಂಕಾರ, ಆ ಓಂಕಾರದಿಂದ ವಾಚ್ಯನಾದ ವಿಷ್ಣು ಬೇರೆ. ಸ್ಫೋಟ ಅಂತ ಅವ್ರದ್ರಲ್ಲಿ ಒಂದು ತತ್ವ. ಬೌದ್ಧರು ಶೂನ್ಯ ಅಂತ ತತ್ವ ಒಪ್ತಾರೆ. ಹಂಗಾರೆ ಈ ಶ್ಲೋಕ ನೋಡಿದ್ರೆ ಆ ಶೂನ್ಯ ಸ್ಫೋಟ ಅದೆಲ್ಲ ಒಂದೇನೆ, ಬ್ರಹ್ಮನೇ, ಸುಮ್ಮನೆ ಹೆಸರು ಬೇರೆ ಬೇರೆ ಅಂತ ಅರ್ಥ ಅಲ್ಲ. ಅವ್ರ ಮತದ ಪ್ರಕಾರ ಶೂನ್ಯ ಅಂದರೆ ಆ ಶೂನ್ಯ ತತ್ವವೇ ಇಲ್ಲ, ಅದಕ್ಕೆ ಪ್ರಮಾಣನೇ ಇಲ್ಲ, ಅದರಿಂದ ಅದು ಅದರಲ್ಲಿ ಯಾವ ಗುಣನೂ ಇಲ್ಲ ಅಂದರೆ ಏನು ಮೋಕ್ಷ ಸಿಗುತ್ತೆ ಅಂತೆಲ್ಲ ಅದಕ್ಕೆಲ್ಲ ನಿರಾಕರಣೆ ಮಾಡಿದ್ದಾರೆ. ಅದು ಬೇರೆ. ಇಲ್ಲಿ ಬರ್ತಾ ಇರೋದು ಒಂದು ವೇಳೆ ಶೂನ್ಯ ಅಂತ ಹೆಸರು, ಆ ಶೂನ್ಯ ಅಂತ ಹೆಸರನ್ನು ಉಪಾಸನೆ ಮಾಡಿ ಮೋಕ್ಷ ಸಿಗತ್ತೆ ಅಂತ ವೇದದಲ್ಲೋ ಭಾಗವತದಲ್ಲೋ ಮಹಾಭಾರತದಲ್ಲೋ ಏನಾರೋ ಇದ್ದರೆ ಅದಕ್ಕೆ ಹೀಗೆ ಅರ್ಥ ಮಾಡಬೇಕು ಅಂತ ಅರ್ಥ. ಅದನ್ನು ತೋರಿಸ್ಕೊಟ್ಟಿದ್ದಾರೆ ಆಚಾರ್ಯರು. ಈಗ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸಂವರ್ತಕ ವಿದ್ಯೆ ಅಂತ ಒಂದು ವಿದ್ಯೆ, ಅದು ಬುದ್ಧ ಪರಮಾತ್ಮ ಬುದ್ಧನಾಗಿ ಅವತಾರ ಮಾಡಿದಾಗ ಉಪದೇಶ ಮಾಡಿದ. ಈ ಜಗತ್ತೆಲ್ಲ ಕ್ಷಣಿಕ ಅಂತ ಉಪದೇಶ ಮಾಡಿದ. ಅದನ್ನ ಹಾಗೆ ಫೇಸ್ ವ್ಯಾಲ್ಯೂ ಇಂದ ತಗೊಂಡ್ಬಿಟ್ಟು ಜನ ಬೌದ್ಧ ಮತವನ್ನ ಬೌದ್ಧ ಮತಾವಲಂಬಿಗಳು ಆ ಪರಮಾತ್ಮನ ಒಂದು ವಾಕ್ಯವನ್ನೇ ಪ್ರಮಾಣ ಅಂತ ಇಟ್ಕೊಂಡು ಅವರು ಮುಂದೆ ಹೋದರು. ಸರ್ವಂ ಕ್ಷಣಿಕಂ. ಆಚಾರ್ಯರು ಏನು ಮಾಡಿದ್ರು ನೋಡಿ, ಪರಮಾತ್ಮ ಇದನ್ನ ದೇವತೆಗಳಿಗೂ ಉಪದೇಶ ಮಾಡಿದ. ದೇವತೆಗಳು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರು ಇದನ್ನ ಈ ವಾಕ್ಯಗಳಿಗೆ ಅಂತ ವಿವರವಾಗಿ ಹೇಳಿದ್ದಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಆದ್ದರಿಂದ ಅಲ್ಲಿ ಪರಮಾತ್ಮನೇ ಅದನ್ನು ಹೇಳಿದ, ಅಥವಾ ಭಾಗವತದಲ್ಲೇ ಈ ತರಹ ಬಂತು, ಮಹಾಭಾರತದಲ್ಲಿ ಈ ಥರ ಬಂತು ಅಂದರೆ ಅದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅವಾಗ ಈ ಶ್ಲೋಕ ಅನ್ನೋದು ಅರ್ಥಪೂರ್ಣವಾಗಿರುತ್ತೆ. ಹೊರತು ಅವರವರು ಮತಾವಲಂಬಿಗಳು ಏನೇನು ಮತಾಚಾರ್ಯರು ಹೇಳಿದ್ರು ಅದೆಲ್ಲ ಒಂದೇ ಅಂತ ಅರ್ಥ ಅಲ್ಲ, ಹಾಗೆ ಅರ್ಥ ಮಾಡ್ಕೊಳ್ಬಾರ್ದು. ಅಲ್ಲಿ ದೂಷ್ಯವಾದ ಅಂಶ ಅಂದರೆ ತಪ್ಪಾಗಿರೋ ಅಂಶವನ್ನೆಲ್ಲ ಖಂಡನೆ ಮಾಡಿದ್ದಾರೆ ವೇದವ್ಯಾಸ ದೇವರು. ಎಲ್ಲಿ ದೂಷ್ಯವಾದ ಅಂಶ ಇಲ್ಲ ಅದು ಪ್ರಮಾಣದಲ್ಲೇ ಪಂಚರಾತ್ರದಲ್ಲಿ, ಈಗ ಮೇಲ್ಗಡೆ ಬಂತು ಪಂಚರಾತ್ರದಲ್ಲಿ ನವಶಕ್ತಿಗಳು ಇದೆ ಅಂತ. ಆ ನವಶಕ್ತಿಗಳು ಯಾವುದು ಅಂತ ಹೇಳ್ತಾರೆ. ಈಗ ಆದರೆ ನಮ್ಮ ತತ್ ಪ್ರಕಾರನೂ ಇದೆ, ಅದು ಆಚಾರ್ಯರೇ ತಂತ್ರಸಾರದಲ್ಲಿ ಹೇಳಿದ್ದಾರೆ, ಬೇರೆ ಕಡೆ ಹೇಳಿದ್ದಾರೆ. ಆದ್ದರಿಂದ ಆಪಾತತಃ ಏನು ಬೇರೆ ಬೇರೆ ಹೆಸರಿನಿಂದ ಜಗತ್ಕಾರಣ ಅಂತ ಕರೀತಾರೆ, ಆ ಕರೀತಾರೆ ಅಂತ ವಾಕ್ಯಗಳು ಪ್ರಮಾಣ ವೇದದಲ್ಲಿರಬೇಕು, ಮಹಾಭಾರತದಲ್ಲಿರಬೇಕು, ಭಾಗವತದಲ್ಲಿರಬೇಕು. ಅವಾಗ ಹೀಗೆ ಅರ್ಥ ಮಾಡ್ಕೊಳ್ಳಿ ಅಂತ ಈ ಶ್ಲೋಕದ ತಾತ್ಪರ್ಯ. ಏನದು ಶ್ಲೋಕ? ತ್ವಂ ಬ್ರಹ್ಮ ಕೇಚಿದ ವಯಂತ್ಯುತ ಧರ್ಮಮೇಕೆ ಏಕೆ ಪರಂ ಸದಸತೋ ಪುರುಷಂ ಪರೇಶಂ ಅನ್ಯೇ ವದಂತಿ ನವಶಕ್ತಿಯುತಂ ಪರಂ ತ್ವಾಂ ಕೇಚಿನ್ಮಹ ಪುರುಷಮವ್ಯಯಮಾತ್ಮತಂತ್ರಂ. ಈ ಶ್ಲೋಕ ಓದ್ರೇನೆ ನಿಮಗೀಗ ಸಾಧಾರಣವಾಗಿ ಅರ್ಥ ಆಗಿರಬಹುದು. ತ್ವಾಂ ತೊಂಬಂತೋದ್ನೋ ಏನೋ ತಪ್ಪು. ತ್ವಾಂ ಬ್ರಹ್ಮ ಕೇಚಿತ್, ತ್ವಾಂ ಕೇಚಿತ್ ಬ್ರಹ್ಮ ಅವಯಂತಿ. ಅವಯಂತಿ ಅಂದರೆ ತಿಳಿಯುತ್ತಾರೆ ಅಂತ ಅರ್ಥ. ನಾ ಹೇಳಿದ್ನಲ್ಲ ಮೊದಲು, ವೇದಾಂತಿಗಳು ಜಗತ್ಕಾರಣ ಅವನು ಬ್ರಹ್ಮ ಅಂತ ಹೇಳ್ತಾರೆ. ಇನ್ನು ಕೆಲವರು ಉತ ಧರ್ಮಂ ಏಕೆ, ಇನ್ನು ಕೆಲವರು ಏನು ಹೇಳ್ತಾರೆ ಅಂತ ಕೇಳಿದ್ರೆ ಧರ್ಮವನ್ನ
ಜಗತ್ಕಾರಣ ಅಂತ ಹೇಳ್ತಾರೆ. ತ್ವಾಂ ಅಂದರೆ ನಿನ್ನನ್ನು, ಅದು ನಿನ್ನನ್ನು ಯಾಕೆ ಅಂದರೆ ಶಿವ ಹೇಳ್ತಾ ಇರೋ ಮಾತಿದು. ದೇವತೆಗಳಿಗೆ ಇದು ಅಷ್ಟಮ ಸ್ಕಂದದಲ್ಲಿ ಬರುವ ಶ್ಲೋಕ. ದೇವತೆಗಳಿಗೆ ಅಮೃತವನ್ನೆಲ್ಲ ಉಣಿಸಾದ ಮೇಲೆ ಆ ಮೋಹಿನಿ ರೂಪ ಇದೆಯಲ್ವಾ, ಆ ದೇವತೆಗಳಿಗೆಲ್ಲ ಅಮೃತವನ್ನು ಉಣಿಸಿದ. ಆಮೇಲೆ ಶಿವ ಬಂದ, ನಾನು ನಿನ್ನ ಮೋಹಿನಿ ರೂಪ ನೋಡಲೇ ಇಲ್ಲ, ಎಲ್ಲರಿಗೂ ತೋರಿಸಿದ್ಯಂತೆ, ಬಹಳ ಚೆನ್ನಾಗಿತ್ತಂತೆ ಅಂತ ಕೇಳಾದ್ಮೇಲೆ ಮೋಹಿನಿ ರೂಪ ಎಲ್ಲ ತೋರಿಸ್ತಾ. ಆ ಪ್ರಕರಣದಲ್ಲಿ ಬಂದಾಗ ಆ ಶಿವ ರುದ್ರದೇವರು ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇರುವ ಶ್ಲೋಕ ಇದು. ವೇದಾಂತಿಗಳು ನಿನ್ನನ್ನು ಬ್ರಹ್ಮ ಅಂತ ಕರೀತಾರೆ. ಏಕೆ ಧರ್ಮಂ. ಇನ್ನ ಯಾರು ಮೀಮಾಂಸಕರು ಅವರೇನ್ ಮಾಡ್ತಾರೆ, ಈ ಜಗತ್ಕಾರಣ ಬ್ರಹ್ಮ ಅಂತ ಕರೀತಾರೆ, ಅಯ್ಯೋ ಧರ್ಮ ಅಂತ ಕರೀತಾರೆ. ಮತ್ತೆ ಪುರುಷಂ ಪರೇಶಂ ಸದಸತೋಹೋ ಪರಂ ಪುರುಷಂ ಪರೇಶಂ, ಸದಸತೋಹೋ ಪರಂ ಪುರುಷಂ. ನಿನ್ನನ್ನ ಕೆಲವರು ಪರಮೇಶ್ವರ ಪರಮಪುರುಷ ಅಂತ ಕರೀತಾರೆ. ಅನ್ಯೇ ವದಂತಿ ನವಶಕ್ತಿಯುತಂ ಪರಂ ತ್ವಾಂ. ಸ್ಮೃತಿ ಪಾಂಚರಾತ್ರ ಮೊದಲಾದ ಆಗಮಗಳನ್ನು ಒಪ್ಪುವವರು ನಿನ್ನನ್ನ 9 ಶಕ್ತಿಯಿಂದ ಕೂಡಿದವನು ಅಂತ ಕರೀತಾರೆ. ಕೇಚಿತ್ ಆತ್ಮತಂತ್ರಂ ಅವ್ಯಯಂ ಮಹಾಪುರುಷಂ. ಇನ್ನು ಕೆಲವರು ಏಕಾಂತ ಭಕ್ತರು. ಆ ಏಕಾಂತ ಭಕ್ತರು ಕೇಚಿತ್ ಯೋಗಿನಃ ಅಂತ ಹೇಳಿದ್ದಾರೆ ವಿಷ್ಣು ತೀರ್ಥರು. ಏಕಾಂತ ಭಕ್ತರು ಅಂತ ಇಟ್ಕೊಳ್ಳೋಣ. ಏಕಾಂತ ಭಕ್ತರು ಏನಂತ ಕರೀತಾರೆ, ನಿನ್ನನ್ನ ಸ್ವತಂತ್ರ ಅವ್ಯಯ ಆತ್ಮತಂತ್ರಂ. ತಂತ್ರ ಅಂದರೆ ಅಧೀನ ಅಂತ ಅರ್ಥ ಇದೆ. ಆತ್ಮತಂತ್ರಂ ಅಂದರೆ ತನಗೆ ತಾನೇ ಅಧೀನ, ಇನ್ಯಾರೂ ಅಧೀನರಲ್ಲ, ಅಂದರೆ ಸ್ವತಂತ್ರ ಅಂತ ಅರ್ಥ. ನಿನ್ನನ್ನ ಅವ್ಯಯ ಸ್ವತಂತ್ರ ಅಂತೆಲ್ಲ ಕರೀತಾರೆ ಅಂತ ಇಷ್ಟಿದೆ ಈ ಶ್ಲೋಕದಲ್ಲಿ. ಈ ಶ್ಲೋಕ ಇಷ್ಟಿದ್ರೆ ಮತ್ತೆ ನಾವು ಪ್ರಶ್ನೆ ಕೇಳಿದ್ದು ಇದೇನೆ, ಮತ್ತೆ ಉತ್ತರ ಏನು ಬಂದಂಗಾಯ್ತು. ಕೆಲವರು ಹಿಂಗೆ ಕರೀತಾರೆ, ಕೆಲವರು ಹಂಗೆ ಕರೀತಾರೆ ಅಂತಂದ್ಬಿಟ್ರೆ ಮತ್ತೆ ಶ್ಲೋಕನೇ ಆಯ್ತಲ್ವ. ಆ ಶ್ಲೋಕದಲ್ಲಿ ಬಂದಿರೋದೇ ಇದು, ಆ ಮೇಲ್ಗಡೆ ಎಲ್ಲ ಪೂರ್ವಪಕ್ಷ ಅಂತ ಹೇಳಿದ್ದು ಅಂತಂದರೆ ಅದಕ್ಕೆ ಆ ವಿಷ್ಣು ತೀರ್ಥರು ಅದಕ್ಕೆ ಯಾವ ರೀತಿಯಲ್ಲಿ ಇದಕ್ಕೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ ಒಂದು ಸಾಧಾರಣ ಉತ್ತರವನ್ನು ಕೊಟ್ಟರು. ಏನು ಉತ್ತರ ಕೊಟ್ಟರು, ಹೆಸರಷ್ಟೇ ಬೇರೆ ಬೇರೆ, ಈ ಬ್ರಹ್ಮನನ್ನೇ ಹೀಗೆ ಕರೀತಾರೆ ಇವರೆಲ್ಲ. ಅದಕ್ಕೆ ಒಂದೊಂದಕ್ಕೂ ಸ್ವಲ್ಪ ಪ್ರಮಾಣ ಕೊಡ್ತಾರೆ. ನಾವಾಗ ಹೇಳಿದ್ನಲ್ಲ, ಏನು ಅಂತ ಕೇಳಿದ್ರೆ, ಈ ಪೌರಾಣಿಕರು ಮಹಾಪುರುಷ ಅಂತ ಹೇಳ್ತಾರೆ ಅಂತ ಬಂತಲ್ವಾ, ಅದಕ್ಕೆ ದಶಮಸ್ಕಂದದಲ್ಲಿ ಬಂದಿರುವ ಅಕ್ರೂರ ಕೃಷ್ಣನನ್ನು ಕುರಿತು ಸ್ತೋತ್ರ ಮಾಡ್ತಾನೆ. ತ್ವಾಂ ಯೋಗಿನೋ ಯಜಂತ್ಯದ್ಧ ಮಹಾಪುರುಷಮೀಶ್ವರಂ ಸಾಧ್ಯಾತ್ಮಂ ಸಾಧಿಭೂತಂಚ ಸಾಧಿದೈವಂ ಚ ಸಾಧವಃ ಎನ್ನುವ ಶ್ಲೋಕ. ನಿನ್ನನ್ನ ಜ್ಞಾನಯೋಗಿಗಳು ಸ್ತೋತ್ರ ಮಾಡ್ತಾರೆ. ಹೇಗೆ ಸ್ತೋತ್ರ ಮಾಡ್ತಾರೆ, ತ್ವಾಂ ಯೋಗಿನಃ ಅದ್ಧ ಯಜಂತಿ. ಅದ್ಧ ಅಂದರೆ ಚೆನ್ನಾಗಿ, ಯಜಂತಿ ಸ್ತೋತ್ರ ಮಾಡ್ತಾರೆ. ಏನಂತ, ಸಾಧ್ಯಾತ್ಮ, ಸಾಧಿಭೂತ, ಸಾಧಿದೈವ ಅಂತ ಹೀಗೆ 3 ರೀತಿಯಲ್ಲಿ ನಿನ್ನನ್ನು ಆರಾಧನೆ ಮಾಡ್ತಾರೆ. ಸಾಧ್ಯಾತ್ಮ ಅಂದ್ರೇನು, ಅಧ್ಯಾತ್ಮ, ಅಧಿಭೂತ, ಅಧಿದೈವ ಕೇಳಿರ್ತೀರಿ ನೀವು. ಅಧ್ಯಾತ್ಮ ಅಂದರೆ ಈ ದೇಹದಲ್ಲಿ ಇರುವ ಜೀವನಿಗೆ ಸಂಬಂಧಪಟ್ಟದ್ದು ಅಧ್ಯಾತ್ಮ. ಅಧಿಭೂತ ಅಂದರೆ ಪಂಚಮಹಾಭೂತಗಳಲ್ಲಿ ಅದಕ್ಕೆ ಸಂಬಂಧಪಟ್ಟದ್ದು. ಅಧಿದೈವ ಅಂದರೆ ದೇವತೆಗಳಿಗೆ ಸಂಬಂಧಪಟ್ಟಿದ್ದು. ಅದರಿಂದ ಸಾಧ್ಯಾತ್ಮ ಅಂದ್ರೇನು, ಈ ದೇಹಕ್ಕೆ ಸಂಬಂಧಪಟ್ಟಿರುವ, ಜೀವನಿಗೆ ಸಂಬಂಧಪಟ್ಟಿರುವ ಅವನಲ್ಲಿ ಇರುವ ಭಗವದ್ರೂಪಗಳು ಅಂತ ಏನಿದೆ ಅದು. ಸಾಧಿಭೂತ ಅಂದರೆ ಈ ಪಂಚಮಹಾಭೂತಗಳಲ್ಲಿ ಇರುವ ಭಗವಂತನ ರೂಪ. ಅಧಿದೈವ ಅಂದರೆ ಈ ಬ್ರಹ್ಮಾದಿ ದೇವತೆಗಳು ಅಂತ ಯಾರಿದ್ದಾರೆ ಆ ದೇವತೆಗಳಲ್ಲಿ ಇರುವ ರೂಪ. ಅಂತಹ ಎಲ್ಲರಲ್ಲಿ ಶ್ರೇಷ್ಠನಾಗಿ, ಸಾಧ್ಯಾತ್ಮ ಸಾಧಿಭೂತ ಅಂದರೆ ಅದರಲ್ಲಿ ಶ್ರೇಷ್ಠ, ಅಧಿಕ ಶ್ರೇಷ್ಠ ಅಂತ ಅರ್ಥ. ಆ ಅಧಿಕ ಶ್ರೇಷ್ಠನಾದ ಈ 3ರಲ್ಲೂ ಕೂಡ ಇರುವ ನಿನ್ನನ್ನು ಮಹಾಪುರುಷ,
ಮಹಾಪುರುಷಂ ಅಂತಿದೆ ನೋಡಿ ಶ್ಲೋಕದಲ್ಲಿ. ಮಹಾಪುರುಷಂ ಈಶ್ವರಂ, ಜಗದೀಶ್ವರ ಅಂದರೆ ಜಗತ್ಕಾರಣ, ಜಗತ್ಕಾರಣವಾದ ನಿನ್ನನ್ನ ಮಹಾಪುರುಷ ಅಂತ ಹೇಳ್ತಾರೆ ಅಂತ. ಈಗೇನಾಯಿತು, ಪೂರ್ವ ಪಕ್ಷದಲ್ಲಿ ನಿನ್ನನ್ನು ಮಹಾಪುರುಷ ಅಂತ ಕರೀತಾರೆ ಕೆಲವರು, ಮತ್ತು ಬ್ರಹ್ಮ ಅಂತ ಕರೆಯೋದಿಲ್ಲ. ಆ ಮಹಾಪುರುಷನೇ ಬ್ರಹ್ಮ ಯಾಕೆ, ಈ ಈ ಥರ ಈ ಕಾರಣದಿಂದ ಅಂತ ಭಾಗವತದಲ್ಲೇ ಅಕ್ರೂರ ಮಾಡುವ ವಿಷ್ಣು ಸ್ತುತಿಯಿಂದ ಕೃಷ್ಣ ಸ್ತುತಿಯಿಂದ ಗೊತ್ತಾಗ್ತಾ ಇದೆ. ಇನ್ನ ಅನ್ಯೇತು ಸಂಸ್ಕೃತಾತ್ಮಾನಃ ವಿಧಿನಾ ವಿಹಿತೇನ ವೈ ಯಜಂತಿ ತನ್ಮಯಾಸ್ತ್ವಾಂ ವೈ ಬಹುಮೂರ್ತ್ಯೇಕ ಬಹುಮೂರ್ತ್ಯೇಕಮೂರ್ತಿಕಂ. ಬಹುಮೂರ್ತ್ಯೇಕ ಆಗ್ಬೇಕಿದೆ, ಬಹುಮೂರ್ತ್ಯೇಕಮೂರ್ತಿಕಂ. ಇದು ಕೂಡ ದಶಮಸ್ಕಂದದಲ್ಲಿ ಬಂದಿರುವ ಶ್ಲೋಕ. ಇಲ್ಲೇನಾಗ್ತಾ ಇದೆ ಅಂದರೆ, ಕೆಲವರು ಮೇಲ್ ಬಂತಲ್ವಾ ಪಂಚರಾತ್ರ ಮೊದಲಾದ ಆಗಮಗಳಿಂದ ಅಂತ. ಆ ಆಗಮಗಳಿಂದ ಏನು ತಿಳ್ಕೊಳ್ತಾರೆ ಅಂತ ಕೇಳಿದ್ರೆ, ಬಹುಮೂರ್ತ್ಯೇಕಮೂರ್ತಿಕಂ ಅಂತಿದೆ ನೋಡಿ. ಇದೇನೆ ಅಲ್ಲಿ ನವಶಕ್ತಿ ಅಂತ ಬಂದಿದ್ದು. ನವಶಕ್ತಿ ಅಂದರೆ ಅದಕ್ಕೆ ಆಚಾರ್ಯರು ಕೂಡ ಇದು ಗೀತಾ ಭಾಷ್ಯದಲ್ಲಿ ಇನ್ನೂ ಅನೇಕ ಕಡೆ ಉತ್ತರ ಕೊಟ್ಟಿದ್ದಾರೆ. ಈ ಪಂಚರಾತ್ರಗಳಲ್ಲಿ ನವಶಕ್ತಿ ಅಂತ ಬರುತ್ತೆ, ಅದು ಹೀಗೆ. ನಾ ಇಲ್ಲೊಂದು ಡಯಾಗ್ರಾಮ್ ಹಾಕಿದ್ದೀನಿ ನೋಡಿ. ಇದನ್ನ ನವನಾರಿ ಕುಂಜರ ಅಂತ ಕರೀತಾರೆ. ಕುಂಜರ ಅಂದರೆ ಆನೆ. 9 ನಾರಿಗಳು. ಇಲ್ಲಿ ಒಬ್ಬನ ರಾಜನ್ ಫೋಟೋ ಇದೆ, ಅದು ಬಿಟ್ಬಿಡಿ, ಅದಿಲ್ಲ. 9 ನಾರಿಯರು ಒಂದು ಆನೆಯ ರೂಪದಲ್ಲಿ ಇರುವ ಒಂದು ರೂಪ. ಅದೇ ಥರ ಪಂಚನಾರಿ ತುರಗ ಅಂತ ಇನ್ನೊಂದಿದೆ. 5 ನಾರಿಯರು ಕುದುರೆ ರೂಪದಲ್ಲಿ ಇರೋದು. ಇದು ಸುಮ್ಮನೆ ದೃಷ್ಟಾಂತ ಕೊಟ್ಟಿರೋದು ನಾನು, ನವನಾರಿ ಕುಂಜರ ಅಂತ. ಅಂದರೆ ಪರಮಾತ್ಮನ ರೂಪಗಳು ಹೇಗಿರುತ್ತೆ ಅಂತಂದರೆ, ಕೆಲವು ಈ ನವಶಕ್ತಿಯಲ್ಲಿ ಬೇಕಾಗಿಲ್ಲ ಇದು. ನಾನು ಸುಮ್ಮನೆ ದೃಷ್ಟಾಂತ ಯಾತಕ್ಕೆ ಕೊಟ್ಟೆ ಅಂದರೆ, ಪರಮಾತ್ಮನ ರೂಪಗಳು ಅಂತ ಏನಿದೆ ಅದು ಒಂದು ಸಮೂಹದ ರೂಪದಲ್ಲಿ ಹೇಳ್ತಾರೆ. ಆ ಎಲ್ಲ ರೂಪಗಳು ಸೇರಿ ಒಂದು ರೂಪ ಆಗಿರುತ್ತೆ ಕೆಲವು. ಈಗ ಆಚಾರ್ಯರು ಸುಮಾರು ಕಡೆ ಪ್ರಾತಃ ಸಂಕಲ್ಪ ಗದ್ಯದಲ್ಲೂ ಬಂದಿತ್ತಿದು ಹಿಂದೆ. ಪರಮಾತ್ಮನ ವಿಷ್ಣು ಸಹಸ್ರನಾಮ ರೂಪಗಳನ್ನು ಒಂದು ಸಮೂಹ ಅಂತ ಕರೀತಾರೆ. ಅಥವಾ ಪ್ರಸಿದ್ಧವಾದ ಮತ್ಸ್ಯಕೂರ್ಮಾದಿ ದಶಾವತಾರಗಳು ಒಂದು ಸಮೂಹ ಅಂತ ಕರೀತಾರೆ. ಹೀಗೆ ಅದು 100 ಇರ್ಬೋದು, 10 ಇರ್ಬೋದು, 9 ಇರ್ಬೋದು, 6 ಇರ್ಬೋದು, 5 ಇರ್ಬೋದು. ಕೆಲವು ಕಡೆ ಈ ಥರ ಸಮೂಹ ರೂಪಗಳನ್ನು ಒಂದು ಗುಂಪನ್ನಾಗಿ ಸೇರಿಸಿ ಆ ಪುರಾಣಗಳಲ್ಲಿ ಅಲ್ಲಿ ಇಲ್ಲಿ ಬರ್ತಾ ಇರುತ್ತೆ. ಪಂಚರಾತ್ರದಲ್ಲಿ ಇದು ಬಂದಿದೆ. ಅದಕ್ಕೆ ನಾನು ದೃಷ್ಟಾಂತ ಕೊಟ್ಟೆ ಅಷ್ಟೇ, ಇವರೇನು ಹೇಳಿಲ್ಲ, ನಾ ಸುಮ್ಮನೆ ದೃಷ್ಟಾಂತ ಕೊಟ್ಟೆ. ಆದರೆ ವಸ್ತುತಃ 9 ಇದು ರೂಪಗಳು ಪರಮಾತ್ಮನಿಗೆ ಇದೆ. ಅದನ್ನು ಆಚಾರ್ಯರೇ ಹೇಳಿದ್ದಾರೆ. ವಿಮಲೋತ್ಕರ್ಷಿಣಿ ಜ್ಞಾನ ಕ್ರಿಯಾ ಯೋಗ ತಥೈವ ಚ ಪ್ರಹ್ವಿ ಸತ್ಯೇ ತಥೇಶಾನುಗ್ರಹೇತಿ ನವಶಕ್ತಯ ಅಂತ. ಈ 9 ಪರಮಾತ್ಮನ ಶಕ್ತಿಗಳು, ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ ಅಂತ ಹೀಗೆ 9 ಶಕ್ತಿಗಳು ಅಂತ ಏನಿದೆ ಅದೆಲ್ಲ ಪರಮಾತ್ಮನ ರೂಪಗಳೇ ಅಂತ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಅದರಿಂದ ಈಗ ವಿಷ್ಣುತೀರ್ಥರು ಹೇಳ್ತಾ ಇರೋದು ಸಿದ್ಧಾಂತ. ಸಿದ್ಧಾಂತದಲ್ಲಿ ಎಲ್ಲೆಲ್ಲಿ ಈ ಥರ ಶಕ್ತಿ ಅಂತ ಬರುತ್ತೆ ಅದರಲ್ಲಿ ನೀವು ಈ ತರಹ ಒಂದು ಅರ್ಥ ಮಾಡ್ಕೊಳ್ಬೋದು. ಏನು ಅಂತ ಕೇಳಿದ್ರೆ, ಪಂಚರಾತ್ರಾಗಮಗಳಲ್ಲಿ ಬಂದಿದ್ರೂ ಅದೆಲ್ಲವೂ ಪರಮಾತ್ಮನ ರೂಪವೇ. ಅದು ಇನ್ಯಾರೋ ಬೇರೆ ಅಲ್ಲ, ಜಗತ್ಕಾರಣ ಇನ್ಯಾವುದೋ 9 ಶಕ್ತಿಗಳು. ಈ ಶಕ್ತಿ ಉಪಾಸನೆ ಮಾಡುವವರು ಬೇರೆ ಕೆಲವರಿದ್ದಾರೆ, ಅದನ್ನು ಬ್ರಹ್ಮಸೂತ್ರದಲ್ಲಿ ಖಂಡನೆ ಮಾಡಿದ್ದಾರೆ. ಆ ತರಹ ಶಕ್ತಿ ಉಪಾಸನೆ ಮಾಡುವವರಲ್ಲ, ಪರಮಾತ್ಮನದೇ ರೂಪ, ಅದನ್ನೆಲ್ಲ ಶಕ್ತಿ ಅಂತ ಕರೆದಿದ್ದಾರೆ. ಯಾಕೆಂದರೆ ಪಂಚರಾತ್ರ ಪರಮ ಪ್ರಮಾಣ ಅಲ್ಲಿ ಬಂದಿದೆ ಅಂದರೆ ಅದಕ್ಕೆ ಹೀಗೆ ಅರ್ಥ ಮಾಡ್ಕೊಡಿ ಅಂತ ಅರ್ಥ. ಆಮೇಲೆ ತ್ವಾಮೇವಾನ್ಯೇ ಶಿವೋಕ್ತೇನ ಮಾರ್ಗೇಣ ಶಿವರೂಪಿಣಂ ಬಹ್ವಾಚಾರ್ಯ ವಿಭೇದೇನ ಭಗವಂತಂ ಉಪಾಸತೆ. ಇನ್ನ ಕೆಲವರು ಶೈವಾಗಮ ಅವುಗಳ ವಿಧಾನದಿಂದ ಶಿವನೇ ಉಪದೇಶ ಮಾಡಿದ್ದಾನೆ, ಅಥವಾ ದದೀಚಿ ಋಷಿಗಳು ಉಪದೇಶ ಮಾಡಿದ್ದಾರೆ.
ಶಿವನೇ ಸರ್ವೋತ್ತಮ ಅಂತ. ಅದಕ್ಕೆಲ್ಲ ಏನರ್ಥ ಗೊತ್ತಾ? ಶಿವರೂಪಿಣಂ, ಶಿವನ ರೂಪಿಯಲ್ಲಿ ಇರುವ ಶಿವಾಂತರ್ಗತನಾದ ನಿನ್ನನ್ನು ಉಪಾಸನೆ ಮಾಡಬೇಕು ಅಂತ ಅರ್ಥ. ಅದರಿಂದ ಜಗತ್ಕಾರಣ ಶಿವ ಅಂತ ಬಂದರೆ ತಪ್ಪೇನಿಲ್ಲ. ಎಲ್ಲಿ ಬಂದಿದೆ ಅನ್ನೋದು ಫಸ್ಟ್ ನೋಡ್ಕೊಳ್ಬೇಕು. ಅಂತಹ ಒಳ್ಳೆಯದು ಆಗಿದೆ, ಶಿವನೇ ಉಪದೇಶ ಮಾಡಿದ್ದಾನೆ ಅಥವಾ ದಧೀಚರ್ಯಗಳು ಋಷಿಗಳು ಉಪದೇಶ ಮಾಡಿದ್ದಾರೆ, ಅದಕ್ಕೆ ಹೀಗೆ ಅರ್ಥ ಮಾಡಬೇಕು. ಅದಕ್ಕೆಲ್ಲ ಮತ್ತೆ ಭಾರಿ ಋಗ್ಭಾಷ್ಯದಲ್ಲಿ ಆಚಾರ್ಯರು ಆ, ಹೇಗೆ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಬೇಕು ಅಂತೆಲ್ಲ ವಿವರಣೆ ಮಾಡಿದ್ದಾರೆ. ಭಾಗವತದಲ್ಲೂ ಅಷ್ಟೇ, ಭಾಗವತ ತಾತ್ಪರ್ಯದಲ್ಲಿ ದತ್ತಾತ್ರೇಯನ ಅವತಾರ ಬಂದಾಗ ಅಲ್ಲಿ ಆ, ಒಬ್ಬನೇ ವ್ಯಕ್ತಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಇರ್ತಾರೆ. ಏನು ಬ್ರಹ್ಮ ವಿಷ್ಣು ಮಹೇಶ್ವರರು ಇರ್ತಾರೆ, ಅದೆಲ್ಲ ಮತ್ತೆ ಪರಮಾತ್ಮನ ರೂಪಗಳೇ. ದತ್ತಾತ್ರೇಯ ಅನ್ನೋದು ಭಗವಂತನ ರೂಪ. ಮತ್ತು ಬ್ರಹ್ಮ ವಿಷ್ಣು ಋಷಿಗಳು, ಬ್ರಹ್ಮ ವಿಷ್ಣು ಮತ್ತು ರುದ್ರರು ಅವರನ್ನು ಉಪಾಸನೆ ಮಾಡ್ದ ಅಂತಿದೆ ಅತ್ರಿ ಋಷಿಗಳು. ಅವಾಗ ಬಂದಿದ್ದು ಅಂದರೆ ಮತ್ತೆ ವಿಷ್ಣು ಹೆಂಗೆ ಬರ್ತಾನೆ, ಅವರೆಲ್ಲ ಬರಬೇಕಲ್ವಾ ಅಂತ ಪ್ರಶ್ನೆ ತಗೊಂಡು ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ಪರಮಾತ್ಮನ ಯಾವುದೇ ರೂಪಗಳು, ಕೆಲವು ರೂಪಗಳಿದೆ. ಪರಮಾತ್ಮನ ಕೆಲವು ರೂಪಗಳು ಹೇಗಪ್ಪ ಇದೆ ಅಂತಂದರೆ, ಅದು ಸ್ವತಂತ್ರವಾಗಿ ಬರೋದಿಲ್ಲ ರೀ ಅದು, ಆ ರೂಪಗಳು. ಈಗ ನೋಡಿ, ಉದಾಹರಣೆ ಹೇಳ್ತೀನಿ. ನಮ್ಮೆಲ್ಲ ಜೀವರಲ್ಲೂ ಕೂಡ ಒಂದು ಬಿಂಬರೂಪ ಅಂತಿದೆಯಾ? ಈಗ ಒಂದು ಬಿಂಬರೂಪಕ್ಕೆ ಒಂದು ಹೆಸರು ಕೊಡೋಣ. ನನ್ನಲ್ಲಿರುವ ಬಿಂಬರೂಪ ಅಂದರೆ ಅದು ಹರಿ ವಿಜಯಾನಂದ ಅಂತ ಒಂದು ರೂಪ ಅಂತ ಇಟ್ಕೊಳ್ಳೋಣ. ನಿಮ್ಮಲ್ಲಿ ಯಾವುದೋ ಒಂದು ಚೈತ್ರನಲ್ಲಿ ಒಂದು ಬಿಂಬರೂಪ ಇದೆ, ಆ ಚೈತ್ರನ ಬಿಂಬರೂಪಕ್ಕೆ ಒಂದು ಹೆಸರು ಕೊಡೋಣ. ಈಗ ಒಂದು ವೇಳೆ ಆ ಪರಮಾತ್ಮ ಯಾರು ಚೈತ್ರನಲ್ಲಿ ನಮ್ಮಲ್ಲಿ ಇರ್ತಾನೆ ಬಿಂಬರೂಪ, ಅವನನ್ನು ನಾವು ಬರಮಾಡ್ಕೊಂಡ್ವಿ ಬಾಪ ಅಂತ. ಅವನು ಸ್ವತಂತ್ರವಾಗಿ ನಮ್ಮ ದೇಹವನ್ನು ಬಿಟ್ಟು ಹಿಂಗೆ ಪ್ರತ್ಯಕ್ಷ ಆಗ್ಬಿಡೋದಿಲ್ಲ. ಅವನು ಬಾಪ ಅಂದರೆ ಆ ಜೀವನ ಸಮೇತವಾಗೇ ಬರಬೇಕು, ಯಾಕೆಂದರೆ ಆ ಜೀವನಿಂದ ಬಿಟ್ಟು ಹೋಗೋದಿಲ್ಲ ಆ ರೂಪ. ಹಾಗೆ ದೇವತೆಗಳಲ್ಲಿ ಈಗ ರುದ್ರ ಅಂತ ಒಂದು ರೂಪ, ಆ ರುದ್ರ ಅಂತ ಒಂದು ರೂಪ ಅದು ಇಂಡಿಪೆಂಡೆಂಟ್ ಆಗಿರೋದಿಲ್ಲ, ಅದು ರುದ್ರದೇವರಲ್ಲೇ ಇರುತ್ತೆ. ಅದರಿಂದ ರುದ್ರ ಪರಮಾತ್ಮನನ್ನು ಏ ರುದ್ರ ನೀ ಬಾಪ ಅಂದರೆ ಅವನು ರುದ್ರನ ಸಮೇತವಾಗೇ ಬರಬೇಕು ಅವನು. ಯಾಕೆ? ಅದು ಇಂಡಿಪೆಂಡೆಂಟ್ ಆಗಿ ಅದಕ್ಕೆ ಅಸ್ತಿತ್ವನೇ ಇಲ್ಲ. ಪರಮಾತ್ಮ ಅವರೊಳಗೆ ಯಾವಾಗಲೂ ಇದ್ಬಿಟ್ಟಿರ್ತಾನೆ, ಅದನ್ನು ಕರೆದ್ರೆ ಅವ್ರ ಜೊತೆಗೆ ಬರಬೇಕು. ಹೀಗೆಲ್ಲ ಆಚಾರ್ಯರು ಎಲ್ಲಿ ಈ ಥರ ಅವನು ಇಂಡಿಪೆಂಡೆಂಟ್ ಆಗಿ ಬರಬಹುದು, ಎಲ್ಲಿ ಬರೋದಿಲ್ಲ ಅಂತ ಋಗ್ಭಾಷ್ಯದಲ್ಲಿ ಮತ್ತೆ ಭಾಗವತ ತಾತ್ಪರ್ಯ ಇನ್ನೂ ಅನೇಕ ಕಡೆ ಹೇಳಿದ್ದಾರೆ. ಒಟ್ಟು ನಮಗೇನು ಬೇಕು ಅಂತಂದರೆ, ಎಲ್ಲಿ ಶಿವ ಅಂತ ಬರುತ್ತೆ ಅಲ್ಲಿ ಶಿವಾಂತರ್ಗತ. ಈ ಶ್ಲೋಕದಲ್ಲೇ ಇದೆ ನೋಡಿ, ಎಲ್ಲೋ ಶಿವರೂಪಿಣಂ ತ್ವಾಮೇವ ಶಿವರೂಪಿಣಂ, ನಿನ್ನ ಹೆಸರು ಶಿವ, ಆದರೆ ನೀ ಎಲ್ಲಿರ್ತೀಯ? ಶಿವನಲ್ಲಿರ್ತೀಯ. ನಿನ್ನನ್ನು ಭಗವಂತ ಅಂತ ಉಪಾಸನೆ ಮಾಡ್ತಾರೆ, ತಪ್ಪೇನಿಲ್ಲ. ರುದ್ರಾಂತರ್ಗತನಾದ ಪರಮಾತ್ಮನನ್ನ, ಶಿವನನ್ನ, ಶಿವ ಅಂತಂದರೆ ಹರಿ, ಅವನನ್ನ ಪರಮಾತ್ಮ ಅಂತ ಉಪಾಸನೆ ಮಾಡ್ಬೋದು, ಏನು ತಪ್ಪಿಲ್ಲ. ಆಮೇಲೆ ಸರ್ವ ಏವ ಯಜಂತಿ ತ್ವಾಂ ಸರ್ವದೇವ ಮಹೇಶ್ವರಂ ಏಪ್ಯನ್ಯ ದೇವತಾ ಭಕ್ತ ಯದಪಿ ಅನ್ಯದಿಯ ಪ್ರಭೋ. ಇದು ಕೂಡ ವಿಷ್ಣು ತೀರ್ಥರೇ ಹೇಳಿರುವ ಶ್ಲೋಕ. ಏನು ಅಂತ ಕೇಳಿದ್ರೆ, ಇನ್ನು ಕೆಲವರು ಹೇ ಪ್ರಭೋ ಅಂತ ಸಂಬೋಧನೆ ಕೊನೆಗಿದೆ ನೋಡಿ, ಪ್ರಭೋ, ಹೇ ಪ್ರಭೋ ಏನಪ್ಪ? ಅನ್ಯ ದೇವತಾವನ್ನು ಉಪಾಸನೆ ಮಾಡುವವರು ಕೂಡ ವಸ್ತುತಃ ನಿನ್ನನ್ನೇ ಉಪಾಸನೆ ಮಾಡ್ತಾರೆ. ಎಷ್ಟು ಸರಿ ಇದೆ ನೋಡಿ ಶ್ಲೋಕದಲ್ಲಿ. ಅನ್ಯ ದೇವತಾ ಭಕ್ತಾ ಅಪಿ ತ್ವಾಮೇವ ಯಜಂತಿ ಅಂದರೆ ಇದು ಸಿದ್ಧಾಂತ. ಇದು ಬೇರೆ ದೇವತೆಗಳನ್ನು ಉಪಾಸನೆ ಮಾಡುವವರು ಕೂಡ ಅವರವರ ಹೆಸರಿಂದ ನಿನ್ನನ್ನೇ ಉಪಾಸನೆ ಮಾಡೋದು. ಅದರಿಂದ ಜಗತ್ಕಾರಣ ಒಂದು ಕಡೆ ಇಂದ್ರ ಅಂತ ಬಂದರೆ ಹೆದರ್ಕೊಂಡ್ಬಿಡ್ಬಾರ್ದು. ಜಗತ್ಕಾರಣ ವಿಷ್ಣು ಅಂತ ಗೊತ್ತು ರೀ, ಇದೇನು ಇಂದ್ರ ಸ್ಕಂದ ಅಂತೆಲ್ಲ ಬರ್ತಾ ಇದೆ ಅಂತ ಕೇಳಿದರೆ, ಅದಕ್ಕೆ ಈ ಪ್ರಥಮಾಧ್ಯಾಯ ಬ್ರಹ್ಮಸೂತ್ರ ಇರೋದು. ಸರ್ವ ನಾಮಗಳ ಸಮನ್ವಯಾಧ್ಯಾಯ ಅಂತಲೇ ಹೆಸರದಿಕ್ಕೆ. ಎಲ್ಲ ದೇವತೆಗಳು, ಜಡ ಮೊದಲಾದವುಗಳು, ಶೂನ್ಯ ಅಂತ ನಾ ಹೇಳಿದ್ನಲ್ಲ ಆಗ, ಶೂನ್ಯ ಮೊದಲಾದ ಶಬ್ದಗಳು ಎಲ್ಲವನ್ನೂ ಕೂಡ ಇದು ಪರಮಾತ್ಮ ಪರ, ಇದೆಲ್ಲವೂ ಪರಮಾತ್ಮನನ್ನೇ ಹೇಳುತ್ತೆ ಅಂತ ಸಾಧನೆ ಮಾಡಲಿಕ್ಕೇನೆ ಇಡೀ ಸಮನ್ವಯಾಧ್ಯಾಯ ಇರೋದು ಬ್ರಹ್ಮಸೂತ್ರದಲ್ಲಿ ಮೊದಲನೇ ಅಧ್ಯಾಯ. ಆದ್ದರಿಂದ ಯಾರ್ಯಾರು ಏನೇನು ಮಾಡ್ತಾರೋ ಬೇರೆ ಬೇರೆ ಹೆಸರಿನಿಂದ ಆ ದೇವತೆಗಳು ಕೂಡ ಅವರು ನಿನ್ನನ್ನೇ ಮಾಡ್ತಾ ಇದ್ದಾರೆ ಅಂತ ಅರ್ಥ, ನಿನ್ನನ್ನೇ ಕುರಿತು ಆರಾಧನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಯಥಾ ಅದ್ರಿಪ್ರಭವಾ ನದ್ಯ
ಪರ್ಜನ್ಯಾಪೂರಿತಾ ವಿಭೋ ವಿಶಂತಿ ಸರ್ವತಃ ಸಿಂಧುಂ ತದ್ವತ್ವಾಂ ಗತಯೋಂತತಃ. ಹೇಗೆ ಒಂದು ನದಿ ಆ, ಇದು ಆಮ್, ಆ, ಮೇಲಿಂದ ಪರ್ವತದಿಂದ ಕೆಳಗೆ ಹರಿದು ಬಂದರೆ ಅದು ಕೊನೆಗೆ ಹೋಗಿ ಸಮುದ್ರವನ್ನೇ ಸೇರೋದು. ನಾವು ಪ್ರಸಿದ್ಧವಾದ ಶ್ಲೋಕ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತ ಸಂಧ್ಯಾವಂದನೆಯಲ್ಲಿ ಹೇಳ್ತೀವಿ. ಅದೇನೆ ಇದು ಭಾಗವತದಲ್ಲಿ ಬಂದಿರುವ ಶ್ಲೋಕ ಇದೇನೆ. ಹೇಗೆ ಬೆಟ್ಟದಿಂದ ಬರುವ ಅನೇಕ ನದಿಗಳು ಕೊನೆಗೆ ಸಮುದ್ರವನ್ನೇ ಸೇರುತ್ತೋ ಹಾಗೆ ಎಲ್ಲ ನಾಮಗಳು ಅಂತ ಏನಿದೆ ಅದೆಲ್ಲವೂ ಕೂಡ ಕೇಶವಂ ಪ್ರತಿಗಚ್ಚತಿ, ಕೇಶವನನ್ನೇ ಹೇಳುತ್ತೆ. ಅದಕ್ಕೆ ಸುಧಾದಲ್ಲಿ ಆ ಜೈತೀರ್ಥರು ಒಂದು ಮಾತು ಹೇಳ್ತಾರೆ. ಅಲ್ಲಪ್ಪ ನಮಗೆ ನೋಡಿ ನಾವು ವಿಷ್ಣು ಅಂತ ನಾವು ಕರಿತೀವಿ, ಇನ್ಯಾರೋ ಶಿವ ಅಂತ ಕರೀತಾರೆ, ನಹಿ ನಾಮ್ನಿ ವಿಪ್ರತಿಪತ್ತಿ ಅಂತಾರೆ ಜೈತೀರ್ಥರು. ನಮಗೆ ಹೆಸರಲ್ಲೇನು ನಾವು ವಿ ಡೋಂಟ್ ವಾಂಟ್ ಟು ಫೈಟ್. ಅವ್ನು ನಮ್ಮ ಶಿವ ಅಂತ ಕರ್ಕೊಳ್ಳಿ, ವಿಷ್ಣು ಅಂತ ಕರ್ಕೊಳ್ಳಿ, ಇಂದ್ರ ಅಂತ ಕರ್ಕೊಳ್ಳಿ, ನಮಗದು ಯೋಚನೆನೇ ಇಲ್ಲ. ಯಾಕೆ? ನಮಗೆ ಯಾರಪ್ಪ ಬ್ರಹ್ಮ ಅಂದರೆ ಜಗತ್ಕಾರಣ ಬ್ರಹ್ಮ, ಗುಣಪೂರ್ಣನಾದ ವಸ್ತು ಬ್ರಹ್ಮ. ಅದನ್ನ ನೀವು ಏನಾರ ಕರ್ಕೊಳ್ರಿ, ಆ ಜಗತ್ಕಾರಣನನ್ನ ಓಂಕಾರ ಅಂತ ಕರ್ಕೊಳ್ರಿ, ಧರ್ಮ ಅಂತ ಕರ್ಕೊಳ್ರಿ. ಯಾಕೆ? ಆ ವೇದವ್ಯಾಸ ದೇವರು ಸಮನ್ವಯ ಅಧ್ಯಾಯದಲ್ಲಿ ಎಲ್ಲ ನಾಮಗಳು ಬರೀ ಹೆಸರಲ್ಲ, ರೂಢಿ ಅಲ್ಲ, ಎಲ್ಲ ಲಿಂಗಗಳು. ಲಿಂಗ ಅಂದ್ರೇನು? ಈಗ ಪಾಚಕ ಅಂತ ಶಬ್ದ ಇದೆ. ಪಾಚಕ ಅಂದ್ರೇನು? ಪಾಕಂ ಕರೋತೀತಿ ಪಾಚಕ. ಆ ಪಾಚಕ ಎನ್ನುವ ಶಬ್ದವೂ ಕೂಡ ಪರಮಾತ್ಮನನ್ನೇ ಹೇಳಬೇಕು. ಹೀಗೆಲ್ಲ ಶಬ್ದಗಳನ್ನು ಸಮನ್ವಯ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ನಮಗೆ ಹೆಸರಲ್ಲೇನೂ ತೊಂದರೆನೇ ಇಲ್ಲ, ಎಲ್ಲ ಶಬ್ದಗಳು ಕೂಡ ಪರಮಾತ್ಮ ಪರಾನೇ ಅಂತ ಈ ಶ್ಲೋಕದಲ್ಲಿ ಏನ್ ಮಾಡ್ತಾ ಇದ್ದಾರೆ ವಿಷ್ಣು ತೀರ್ಥರು? ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಇಡುವಂತಹ ಶ್ಲೋಕ ಏನಪ್ಪ ಇದು ಅಂದರೆ ತಾತ್ಪರ್ಯ ಏನು ಗೊತ್ತಾ? ಎಲ್ಲ ನಾಮಗಳು ಕೂಡ, ಎಲ್ಲ ಹೆಸರು ಕೂಡ ಅವ್ರು ಏನಾರ ಕರ್ಕೊಳ್ಳಿ, ಶಿವನೋ ರುದ್ರನೋ ಧರ್ಮನೋ ಓಂಕಾರನೋ ಪರಮಪುರುಷನೋ ಶಕ್ತಿನೋ, ಎಲ್ಲವೂ ಕೂಡ ಅದು ಪರಮಾತ್ಮನನ್ನೇ ಹೇಳುತ್ತೆ. ಪರಮಾತ್ಮನನ್ನೇ ಹೇಳುತ್ತೆ ಅಂತಂದ್ರೆ ಆ ಶಬ್ದಗಳಿಂದ ಈಗ ಒಂದು ತಿಳ್ಕೊಳ್ಬೇಕು ನೀವು. ಯಾಕೆ ಇದು ಏನು ಎಲ್ಲ ಶಬ್ದಗಳು ಪರಮಾತ್ಮನನ್ನು ಹೇಳುತ್ತೆ ಅಂದ್ರೆ ಏನರ್ಥ? ಅದ್ಯಾಕೆ ಹಂಗೆ ಒಪ್ಪಬೇಕು ಅಂದರೆ ಆ ಶಬ್ದಗಳಿಂದ ಒಂದು ಅಸಾಧಾರಣವಾದ ಒಂದು ಧರ್ಮವನ್ನ ಹೇಳುತ್ತೆ ಆ ಶಬ್ದಗಳು. ನಾ ಹೇಳಿದ್ನಲ್ಲ, ಉದಾಹರಣೆಗೆ ಪಾಚಕ ಅಂತ ಶಬ್ದ ಇದೆ. ಅದೇನು ಹೇಳುತ್ತೆ? ಯಾರು ಅಡುಗೆ ಮಾಡ್ತಾನೋ ಅವನನ್ನು ಪಾಚಕ ಅಂತ ಕರಿಬೇಕು, ಅದು ಯಾರೇ ಇರಲಿ. ಇಂದ್ರ ಅಂತ ಶಬ್ದ ಇದೆ. ಯಾರಲ್ಲಿ ಪರಮೈಶ್ವರ್ಯ ಇದೆಯೋ, ಇದು ಪರಮೈಶ್ವರ್ಯೇ ಅಂತಲೇ ಧಾತು ಸಂಸ್ಕೃತದಲ್ಲಿ, ಯಾರಲ್ಲಿ ಪರಮೇಶ್ವರ್ಯ ಇದೆಯೋ ಅವನು ಇಂದ್ರ. ಯಾರನ್ನು ಚಂದ್ರ ಅಂತ ಕರೀತಾರೆ? ಆಹ್ಲಾದಕರತ್ವ, ಯಾರು ಆಹ್ಲಾದವನ್ನ ಸಂತೋಷವನ್ನ ತನ್ನ ಕಿರಣಗಳಿಂದ ಉಂಟು ಮಾಡ್ತಾನೋ ಅವನು ಚಂದ್ರ. ಯಾವುದನ್ನು ಆಕಾಶ ಅಂತ ಕರಿಬೇಕು? ಯಾವುದು ಅವಕಾಶವನ್ನು ಕೊಡುತ್ತೋ ಅದು ಆಕಾಶ. ಹೀಗೆ ಒಂದೊಂದು ಶಬ್ದಕ್ಕೂ ಕೂಡ ಎಟಿಮಾಲಜಿಕಲ್ ಮೀನಿಂಗ್, ಯೋಗ ವೃತ್ತಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆ ಶಬ್ದಗಳಲ್ಲಿ ಒಂದು ಅರ್ಥ, ಪ್ರವೃತ್ತಿ ನಿಮಿತ್ತ ಅಂತ ಕರೀತಾರೆ. ಇದನ್ನು ನಾನು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳಿದ್ದೆ. ಪ್ರವೃತ್ತಿ ನಿಮಿತ್ತ ಎನ್ನುವ ಒಂದು ಆ ಧರ್ಮ ಏನಿದೆ ಅದು ಯಾರಲ್ಲಿರುತ್ತೋ ಅವನನ್ನ ಆ ಶಬ್ದದಿಂದ ಕರೆದ್ಬಿಡ್ಬೇಕಷ್ಟೇ. ಅವಕಾಶ ಪ್ರದತ್ವ, ಅವಕಾಶವನ್ನು ಕೊಡುವವರು ಯಾರೋ ಒಂದು ವ್ಯಕ್ತಿ, ಅವನಲ್ಲಿ ಆ ಶಬ್ದವನ್ನ ಬಳಸಬೇಕು. ಅದು ಜಡ ಆಗಿರಬಹುದು. ಅವಕಾಶ ಪ್ರದತ್ವ ವಸ್ತುತಃ ಸ್ಪೇಸ್ಗಿದೆ. ಸ್ಪೇಸು ಅಂತ ಏನು ಆಕಾಶ ಅಂತ ಕರಿತೀವಲ್ಲ, ಆ ಆಕಾಶದಲ್ಲೂ ಅವಕಾಶ ಪ್ರದತ್ವ ಇದೆ. ಅದರಲ್ಲಿ ಎರಡಿದೆ, ಭೂತಾಕಾಶ ಅವ್ಯಾಕೃತಾಕಾಶ ಅಂತ. ಎರಡೂ ಕೂಡ ನಮಗೆ ಜಾಗವನ್ನ, ಸ್ಪೇಸನ್ನು ಕೊಡುವಂತಹ ಧರ್ಮವುಳ್ಳದ್ದೇ. ಅದಕ್ಕೆ ಅದನ್ನ ಆಕಾಶ ಅಂತ ಕರೆಯೋದು. ಮತ್ತು ಪರಮಾತ್ಮನನ್ನ ಆಕಾಶ ಅಂತ ಕರೀತಾರಲ್ರಿ? ಹೌದು, ಪರಮಾತ್ಮನನ್ನ ಆಕಾಶ ಅಂತ ಕರೀತಾರೆ. ಯಾತಿಗೆ ಕರೀತಾರೆ ಅದು ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಅಂದ್ರೆ ಬರೀ ಆಕಾಶ ಅಂತಲ್ಲ, ಪರಮಾತ್ಮನಿಗೆ ಆ ಶಬ್ದದಿಂದ ಯಾತಿಗೆ ಕರೀತಾರೆ? ಜಡದಲ್ಲಿ ಇರುವ ಅವಕಾಶ ಪ್ರದತ್ವ ಪರಮಾತ್ಮನಲ್ಲಿ ಯಾಕ್ರಿ ಬರಬೇಕು? ಅದ್ರ ಮೇಲೆ ಸ್ವಾತಂತ್ರ್ಯ ಇದೆ, ಅದರಿಂದ ಕರೀತಾರೆ. ಒಬ್ಬನನ್ನ ಧನಿ ಅಂತ ಯಾಕೆ ಕರೀತಾರೆ? ಧನ ಅವನಲ್ಲಿ ಜೇಬಲ್ಲಿ ಇರಬೇಕು ಅಂತಲ್ಲ, ನನ್ನ ಪಾಕೆಟಲ್ಲಿ 1 ಕೋಟಿ ರೂಪಾಯಿ ಇದೆ ಅಂತಲ್ಲ. ಆ 1 ಕೋಟಿ ರೂಪಾಯಿಗೆ ನಾನು ಸ್ವಾಮಿ, ನಾನೇ ಒಡೆಯ, ನಾನು ಹೆಂಗ್ ಬೇಕಾದ್ರೆ ಬಳಸ್ತೀನಿ ಅದನ್ನ. ಅಂತಹವನನ್ನ ಧನಿ ಅಂತ ಕರೆಯೋದು.
ಹಾಗೆ ಅವಕಾಶ ಪ್ರದತ್ವ ಅದು ಪರಮಾತ್ಮನನ್ನು ಯಾಕೆ ಕರೀತಾರೆ ಅಂದರೆ ಅವನು ಅವಕಾಶ ಪ್ರದತ್ವ ಆಕಾಶಕ್ಕೂ ಕೊಡಬಹುದು, ಯಾವುದೋ ಒಂದು ಆ, ಅಗ್ನಿಗೂ ಕೊಡ್ಬೋದು. ಅಷ್ಟು ಸ್ವಾತಂತ್ರ್ಯ ಇದೆ ಅವನಿಗೆ, ಪರಮಾತ್ಮನಿಗೆ. ಆ ಧರ್ಮವನ್ನ ಅದು ಜಡಭೂತವಾದ ಆಕಾಶಕ್ಕೆ ಕೊಡಬಹುದು, ಘನೀಭೂತವಾದ ಇನ್ನೊಂದು ಪದಾರ್ಥಕ್ಕೂ ಕೊಡಬಹುದು. ಆದ್ದರಿಂದ ಅವನನ್ನು ಆಕಾಶ ಅಂತ ಕರೀತಾರೆ. ಹೀಗೆ ಆದ್ದರಿಂದ ನಾಮ ಸಮನ್ವಯ ಯಾತಿಕ್ ಮಾಡ್ತಾ ಇದ್ದಾರೆ, ಸಮನ್ವಯಾಧ್ಯಾಯ ಅಂತ ಯಾತಿಕ್ ಹೊರಟಿದೆ ಅಂದರೆ ಆ ಶಬ್ದಗಳು ಪರಮಾತ್ಮ ಪರ, ಅದು ಪರಮಾತ್ಮನನ್ನು ಹೇಳುತ್ತೆ ಅಂದಾಗ ಅದರಲ್ಲಿ ಆ ಶಬ್ದದಿಂದ ಕೇಳಿ ಬರುವ ಆ ಒಂದು ಗುಣ ಅಂತ ಏನಿದೆ, ಆ ಗುಣ ಪರಮಾತ್ಮನಲ್ಲಿದೆ ಅಂತ ಅರ್ಥ. ಅದಕ್ಕೆ ಅವನು ಗುಣಪೂರ್ಣ ಅಂತಾಗೋದು. ಸರ್ವಶಬ್ದ ಸಮನ್ವಯ ಮಾಡಿರೋದ್ರಿಂದ ತತ್ತದ್ ವಾಚಕವಾದ ಆ ಶಬ್ದಗಳಿಂದ ಬರುವ ಒಂದು ಅಸಾಧಾರಣ ಧರ್ಮ ಅದು ಪರಮಾತ್ಮನಲ್ಲಿದೆ. ಆದ್ದರಿಂದ ಅವನನ್ನು ಆ ಶಬ್ದದಿಂದ ಕರೀತಾರೆ ಅಂತ ಹೇಳಿದಾಗ ಆ ಧರ್ಮಗಳು ಆ ಗುಣಗಳು ಪರಮಾತ್ಮನಲ್ಲಿ ಇದೆ. ಆದ್ದರಿಂದ ಅವನು ಗುಣಪೂರ್ಣ, ಆದ್ದರಿಂದ ಸರ್ವೋತ್ತಮ. ಹೀಗೆ ಆದ್ದರಿಂದ ಒಟ್ಟು ಏನಾಯಿತು, ಈ ಶ್ಲೋಕದಲ್ಲಿ 149ನೇ ಶ್ಲೋಕದಲ್ಲಿ ಒಂದು ರೀತಿಯಲ್ಲಿ ಇನ್ನೊಂದು ಅಸಾಧಾರಣ ಧರ್ಮವನ್ನು ಹೇಳ್ದಂಗೆ ಆಯಿತು. ಮೊದಲನೇ 2 ಶ್ಲೋಕದಲ್ಲಿ ಜಗಜ್ಜನ್ಮಾದಿ ಕಾರಣತ್ವ ಹೇಳಿದರು, ಅದು ಪರಮಾತ್ಮನ ಅಸಾಧಾರಣ ಕಾರಣ, ಅವನನ್ನೇ ಬ್ರಹ್ಮ ಅಂತ ತಿಳ್ಕೊಳ್ಳಿ ಅಂತ. ಈ ಶ್ಲೋಕದಲ್ಲಿ ಅರ್ಥಾತ್ ಏನು ಹೇಳ್ದಂಗಾಯಿತು, ಎಲ್ಲವೂ ಪರಮಾತ್ಮನನ್ನೇ ಹೇಳುತ್ತೆ ಎಲ್ಲ ಶಬ್ದಗಳು ಅಂದರೆ ಸರ್ವನಾಮ ಸಮನ್ವಯ. ಸರ್ವನಾಮ ಸಮನ್ವಯ ಅಂದ್ರೆ ಏನು, ಗುಣಪೂರ್ಣತ್ವ ಅಂತ ಅರ್ಥ. ಯಾಕೆ ಎಲ್ಲ ಶಬ್ದಗಳನ್ನು ಸಮನ್ವಯ ಮಾಡೋದು ಯಾತಿಕ್ಕೋಸ್ಕರ, ಗುಣಪೂರ್ಣತ್ವಕ್ಕೋಸ್ಕರ ಅಂತ ಆಚಾರ್ಯರು ಭಾಷ್ಯದಲ್ಲೆಲ್ಲ ಹೇಳಿದ್ದಾರೆ. ಆದ್ದರಿಂದ ಒಟ್ಟು ತಾತ್ಪರ್ಯ ಏನಪ್ಪಾ ಅಂದರೆ ಪರಮಾತ್ಮನಿಗೆ 2 ಬಂತು. ನಾನು ಮೊದಲನೇ ಇದರಲ್ಲೇ ಹೇಳಿದ್ದೆ, ಏನು ಈ ಬ್ರಹ್ಮೋಪದೇಶ ಪ್ರಾರಂಭ ಆದಾಗ ವಸ್ತುತಃ ಬ್ರಹ್ಮಸೂತ್ರದಲ್ಲಿ ಹೇಳಿರುವುದು ಗುಣಪೂರ್ಣತ್ವ ಎನ್ನುವ ಗುಣ, ಬ್ರಹ್ಮಶಬ್ದದಿಂದ ಅದೇ ಹೇಳಲ್ಪಡೋದು. ಬ್ರಹ್ಮಶಬ್ದಕ್ಕೆ ಗುಣಪೂರ್ಣ, ಪೂರ್ಣ ಅಂತಲೇ ಅರ್ಥ. ಅದೇನೇ ಪ್ರಧಾನವಾದ ಪರಮಾತ್ಮನಲ್ಲಿರುವ ಅಸಾಧಾರಣವಾದ ಧರ್ಮ, ಎಕ್ಸ್ಕ್ಲೂಸಿವ್. ಅದು ಎಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಗುಣ ಯಾವುದು, ಗುಣಪೂರ್ಣತ್ವ ಎನ್ನುವುದು. ಆ ಗುಣಪೂರ್ಣತ್ವ ಎನ್ನುವುದು ಒಂದು ಲಕ್ಷಣ ಆಯಿತು. ಇನ್ನು ಜಗತ್ಕಾರಣತ್ವ ಅಂತೂ ಹೇಳೇ ಇದೆ. ಆದ್ದರಿಂದ ಈ ಶ್ಲೋಕದಲ್ಲಿ ಬ್ರಹ್ಮನ ಗುಣಪೂರ್ಣತ್ವದ ಬಗ್ಗೆ ಅರ್ಥಾತ್ ಅಂದರೆ ಡೈರೆಕ್ಟಾಗಿ ನೋಡ್ರಿ ಗುಣಪೂರ್ಣತ್ವ ಎನ್ನುವುದು ಅಂತ ತರಲಿಲ್ಲ ವಿಷ್ಣು ತೀರ್ಥರು. ನೀವೇನೋ ಬ್ರಹ್ಮ ಅಂತಂದ್ರಿ, ಆ ಬ್ರಹ್ಮನನ್ನು ಬೇರೆ ಬೇರೆ ಹೆಸರಿಂದ ಕರೀತಾರಲ್ಲಪ್ಪ, ಏನು ಮಾಡೋದು, ಕನ್ಫ್ಯೂಸ್ ಆಗುತ್ತಲ್ಲ, ನಮಗೆ ಡೌಟ್ ಬರುತ್ತಲ್ವಾ. ಏನು ಡೌಟ್ ಮಾಡ್ಕೊಳ್ಬೇಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಅದೆಲ್ಲ ಪರಮಾತ್ಮನನ್ನೇ ಹೇಳುತ್ತೆ ಅಂತ ಹೇಳಿದ್ರಿಂದ ಏನಾಯಿತು, ಆ ಶಬ್ದಗಳಲ್ಲಿ ಆ ಶಬ್ದಗಳಿಂದ ಹೇಳುವ ಪ್ರವೃತ್ತಿ ನಿಮಿತ್ತ ಅಥವಾ ಅಸಾಧಾರಣ ಧರ್ಮ ಎನ್ನುವುದು ಪರಮಾತ್ಮನಲ್ಲಿದೆ. ಆದ್ದರಿಂದ ಅವನನ್ನು ಆ ಶಬ್ದದಿಂದ ಕರೀತಾರೆ ಅಂತ ಹೇಳಿದ್ರಿಂದ ಗುಣಪೂರ್ಣತ್ವ ಎನ್ನುವ ಒಂದು ಧರ್ಮವೂ ಕೂಡ ಪರಮಾತ್ಮನಲ್ಲಿ ಸಿದ್ಧವಾಯಿತು ಅಂತ ಅರ್ಥ. ಇಲ್ಲಿಗೆ ನಿಲ್ಲಿಸಿರೋಣ. ಮತ್ತೆ ಮುಂದಿನ ಶ್ಲೋಕದಲ್ಲಿ ನಾನು ಮೊದಲೇ ಹೇಳಿದ್ನಲ್ಲ, ಜಗತ್ಕಾರಣತ್ವಕ್ಕೆ ವಾಪಸ್ ಹೋಗ್ತಾರೆ. ಸೃಷ್ಟಿ ಕಾರಣ ನಾವು ಅಂದ್ಕೊಂಡಿರೋದು ಬ್ರಹ್ಮ ಅಂತ, ಲಯ ಕಾರಣ ಶಿವ ಅಂತ. ಮತ್ತೆ ಇದು ಹೇಗೆ, ನೀವೇನೋ 3, ಆಮೇಲೆ ಸ್ಥಿತಿ ಕಾರಣ ನಾರಾಯಣ ಸಾಕ್ಷಾತ್ ಪರಮಾತ್ಮ ಅಂತ, ನೀವು 3 ಒಬ್ಬನಲ್ಲಿ ಅಂತ ಇದ್ದೀರಲ್ವಾ. ಮತ್ತು ಅದಕ್ಕೆಲ್ಲ ಏನು ಅರ್ಥ ಮಾಡ್ಕೊಳ್ಬೇಕು, ಈಗಾಗಲೇ ಈಗ ಬಂದಿದೆ, ಏನೋ ಶಿವ ಅಂತ ಕರೆದ್ರು ಅವನೇ, ಬ್ರಹ್ಮ ಅಂತ ಕರೆದ್ರು ಅವನೇ ಅಂತ. ಇನ್ನೂ ಒಂದು ಸ್ವಲ್ಪ ಆ ಪೂರ್ವ ಪಕ್ಷವನ್ನು ಗಟ್ಟಿ ಮಾಡಿ ಹೇಗೆ ಕರಿಬೇಕು, ಆಚಾರ್ಯರು ಏನು ಹೇಳಿದ್ದಾರೆ, ಜಗತ್ ಪ್ರಳಯ ಮಾಡುವವನು, ಜಗತ್ ಕಾರಣ ಸೃಷ್ಟಿ ಮಾಡುವವನು ಯಾರು ವಸ್ತುತಃ, ಅವರ ಪಾತ್ರ ಏನು, ಬ್ರಹ್ಮದೇವರ ಪಾತ್ರ ಏನು, ರುದ್ರದೇವರ ಪಾತ್ರ ಏನು ಅನ್ನೋದನ್ನು ಮತ್ತೆ ಸ್ಪಷ್ಟವಾಗಿ ಹೇಳ್ತಾರೆ. ಅದನ್ನು ಮತ್ತೆ ಮುಂದಿನ ಸರಿ ನೋಡೋಣ. ಇಲ್ಲಿ ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರೇ ನಮಃ.